ಯೆಹೋವನೇ, ಪ್ರಭುಗಳು ನಿಷ್ಕಾರಣವಾಗಿ ನನ್ನನ್ನು ಹಿಂಸಿಸುತ್ತಾರೆ. ನನ್ನ ಹೃದಯವು ನಿನ್ನ ವಾಕ್ಯಕ್ಕೆ ಮಾತ್ರ ಭಯಪಡುತ್ತದೆ. ಒಬ್ಬನು ತಾನು ಸಂಪಾದಿಸಿದ ದೊಡ್ಡ ಕೊಳ್ಳೆಯಲ್ಲಿ ಹೇಗೋ ಹಾಗೆಯೇ ನಾನು ನಿನ್ನ ನುಡಿಯಲ್ಲಿ ಆನಂದಿಸುತ್ತೇನೆ. ಮಿಥ್ಯವಾದುದನ್ನು ಹಗೆ ಮಾಡುತ್ತೇನೆ, ಅದು ನನಗೆ ಅಸಹ್ಯವಾಗಿದೆ. ನಿನ್ನ ಧರ್ಮಶಾಸ್ತ್ರವು ನನಗೆ ಪ್ರಿಯವಾಗಿದೆ. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ. ಅಂಥವರಿಗೆ ವಿಘ್ನಕರವಾದುದೇನೂ ಇರುವುದಿಲ್ಲ. ಯೆಹೋವನೇ, ಯಾವಾಗ ರಕ್ಷಿಸುವಿಯೋ ಎಂದು ನಿರೀಕ್ಷಿಸುತ್ತಾ ಇದ್ದೇನೆ. ನಿನ್ನ ಆಜ್ಞೆಗಳನ್ನು ಕೈಕೊಂಡಿದ್ದೇನೆ. ನಿನ್ನ ಕಟ್ಟಳೆಗಳನ್ನು ಮನಪೂರ್ವಕವಾಗಿ ಅನುಸರಿಸಿದ್ದೇನೆ. ಅವು ನನಗೆ ಬಹು ಪ್ರಿಯವಾಗಿವೆ. ನಿನ್ನ ನಿಯಮಗಳನ್ನು ಕಟ್ಟಳೆಗಳನ್ನು ಅನುಸರಿಸಿದ್ದೇನೆ. ನನ್ನ ನಡತೆಯೆಲ್ಲ ನಿನಗೆ ಗೊತ್ತಿದೆ. ಹಾಲೆಲುಯಾ, ಆಮೆನ್. ಓ ಯೇಸುವೆ, ನಿಮಗೆ ವಂದನೆ. ಹಾಲೆಲೂಯ. ಓ ಯೇಸುವೆ, ನಿಮಗೆ ಆರಾಧನೆ. ಓ ಯೇಸುವೆ, ನಿಮಗೆ ವಂದನೆ. ಹಾಲೆಲೂಯ, ಹಾಲೆಲೂಯ. ಓ ಯೇಸುವೆ, ನಿಮಗೆ ಆರಾಧನೆ. ಕಣಿವೆಯಲ್ಲಿ ಸ್ತುತಿಪೆ, ಪರ್ವತ ಮೇಲೂ ಸ್ತುತಿಪೆ, ನಂಬಿದಾಗ ಸ್ತುತಿಪೆ, ಅನುಮಾನದಲ್ಲೂ ಸ್ತುತಿಪೆ, ಒಟ್ಟಿಯಾಗಿ ಸ್ತುತಿಪೆ, ಗುಂಪಿನಲ್ಲೂ ಸ್ತುತಿಪೆ. ಕಾರಣ ಸ್ತುತಿಯೊಂದು ಸಮುದ್ರ, ನನ್ನ ಶತ್ರು ಮುಳುಗುವ. ನಾವು ಉಸಿರಿರುವವರೆಗೂ ನಾ ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು. ಹರ್ಷದಲ್ಲೂ ಸ್ತುತಿಪೆ, ಅನುಮಾನದಲ್ಲೂ ಸ್ತುತಿಪೆ. ನನ್ನ ಸ್ತುತಿಯೊಂದು ಕಾರಣ, ನೀ ಅಧಿಕಾರನು. ನನ್ನ ಸ್ತುತಿಯೊಂದು ಆಯುಧ, ಅದು ಶಬ್ದಕ್ಕೂ ಹೆಚ್ಚು. ನನ್ನ ಸ್ತೋತ್ರದ ಕೂಗು ಕೂಯಿನ ಬೀಳು. ನಾವು ಉಸಿರಿರುವವರೆಗೂ ನಾ ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಹೇ ಮನವೇ ಸ್ತುತಿ ಮಾಡು. ಪರಮಾಧಿಕಾರಿ ಸ್ತುತಿಸುವೆ, ಆಳುವನ್ನ ಸ್ತುತಿಸುವೆ, ಮರಣವ ಜಯಿಸಿದ ಎದ್ದವನ ಸ್ತುತಿಸುವೆ, ನಂಬಿಗಸ್ತನ ಸ್ತುತಿಸುವೆ, ಸತ್ಯದೇವನ ಸ್ತುತಿಸುವೆ. ನಿನ್ನಂತ ಶ್ರೇಷ್ಠನು ಯಾರೂ ಇಲ್ಲ. ಪರಮಾಧಿಕಾರಿ
ಸ್ತುತಿಸುವೆ, ಆಳುವವನ್ನ ಸ್ತುತಿಸುವೆ, ಮರಣವ ಜಯಿಸಿದ ಎದ್ದವನ ಸ್ತುತಿಸುವೆ, ನಂಬಿಗಸ್ತನ ಸ್ತುತಿಸುವೆ, ಸತ್ಯದೇವನ ಸ್ತುತಿಸುವೆ, ನಿನ್ನಂತ ಶ್ರೇಷ್ಠನು ಯಾರೂ ಇಲ್ಲ. Praise the Lord, oh my soul. Praise the Lord, oh my soul. ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು. ನಾ ಮೌನವಾಗದಿರುವೆ, ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು. ಓ ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ವಂದನೆ. ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ದಿವ್ರಮೆ ಬೇಡ, ದಿವ್ರಮೆ ಬೇಡ, ಭಯ ಪಡಬೇಡ, ಎಂದೆಂದು ಆತ ನಿನ್ನ ಜೊತೆಗಿರುವ, ತನ್ನ ಧರ್ಮದ ಬಾಲಂಗೆಯ
ನೀರಿಯಾತ ಸದಾ ನಿನ್ ಸಹಾಯ ಕೇರುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ. ಆತನ ದೊಣ್ಣೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ. ಆತನ ದೊಣ್ಣೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ
ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ವಂದನೆ, ಯೇಸುವೇ ನಿಮಗೆ ಆರಾಧನೆ. ಕರ್ತದಿ ಕರ್ತನಲ್ಲಿ ಬೆರೆತವನೇ, ಸೃಷ್ಟಿಯಲ್ಲಿ ನಿನ್ನ ಮಹಿಮೆ ಪ್ರಕಟವಾಗಿದೆ ನನ್ನ ಕ್ರಿಸ್ತನೇ. ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು. ಸುಂದರ ನಾಮವು ಹೋಲಿಸಲಾಗದು. ಸುಂದರ ನಾಮವು ಯೇಸುವೇ ನಾಮ. ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು. ಸುಂದರ ನಾಮವು ಹೋಲಿಸಲಾಗದು. ಸುಂದರ ನಾಮವು ಯೇಸುವೇ ನಾಮ. ಆದಿಯಲ್ಲಿ ವಾಕ್ಯ ನೀನಾದೆ, ಕರ್ತಾದಿ ಕರ್ತನಲ್ಲಿ ಬೆರೆತವನೇ.
ಸೃಷ್ಟಿಯಲ್ಲಿ ನಿನ್ನ ಮಹಿಮೆ ಪ್ರಕಟವಾಗಿದೆ ನನ್ನ ಕ್ರಿಸ್ತನೇ. ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು. ಸುಂದರ ನಾಮವು ಹೋಲಿಸಲಾಗದು. ಸುಂದರ ನಾಮವು ಯೇಸುವೇ ನಾಮ. ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು. ಸುಂದರ ನಾಮವು ಹೋಲಿಸಲಾಗದು. ಸುಂದರ ನಾಮವು ಯೇಸುವೇ ನಾಮ. ನಾವಿಲ್ಲದೆ ನಿಮಗೆ ಸ್ವರ್ಗ ಬೇಕಿಲ್ಲ, ದೇವಾನಿ ಪರಲೋಕ ಕರೆ ತಂದೆ. ನನ್ನ ಪಾಪಕ್ಕಿಂತ ನಿನ್ನ ಪ್ರೀತಿ ದೊಡ್ಡದು, ಬೇರೇನು ನನ್ನನ್ನು ಅಗಲಿಸದು. ಅದ್ಭುತ ನಾಮವು, ಅದ್ಭುತ ನಾಮವು, ಅದ್ಭುತ ನಾಮವು ಯೇಸು ರಾಜನದು. ಅದ್ಭುತ ನಾಮವು ಹೋಲಿಸಲಾಗದು. ಅದ್ಭುತ ನಾಮವು ಯೇಸುವೇ ನಾಮ. ಮರಣ ಜಯಿಸದು, ಬಾಧೆಯು ನೀಗಿತು, ಪಾಪ ಶಾಪಗಳನ್ನು ನೀ ತೊಳೆದೆ. ಪರಲೋಕದ ಗರ್ಜನೆ ನಿನ್ ಸ್ತುತಿಯ ಮಹಿಮೆ, ಪುನರುದ್ಧಾನದ ಜೀವಾನಿ ಪಡೆದೆ. ನಿನಗಿಲ್ಲ ಹೆದುರಾಳಿಯು, ನಿನಗಿಲ್ಲ ಸಮಾನರು, ಎಂದು ಎಂದೆಂದು ಆತ ಆಳುವರು. ನಿನ್ನದೇ ರಾಜ್ಯವು, ನಿನ್ನದೇ ಮಹಿಮೆಯು, ಎಲ್ಲ ನಾಮಕ್ಕಿಂತ ಮೇಲಾದ ನಾಮವು. ಶಕ್ತಿಯುಳ್ಳ ನಾಮವು, ಶಕ್ತಿಯುಳ್ಳ ನಾಮವು, ಶಕ್ತಿಯುಳ್ಳ ನಾಮವು ಯೇಸು ರಾಜನದು. ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನೂ ನಿಲ್ಲದು. ಶಕ್ತಿಯುಳ್ಳ ನಾಮವು ಯೇಸುವೇ ನಾಮ. ಆಮೆನ್. ಹಾಲೆಲೂಯ. ಸ್ತೋತ್ರ ಯೇಸುವೆ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ. ಧರ್ಮೋಪದೇಶ ಕಾಂಡ ಅಧ್ಯಾಯ 2 ವಾಕ್ಯ 13. ಆಗ ನಾನು ಎದ್ದು ಜೆರೆದ್ ಹಳ್ಳವನ್ನು ದಾಟಿರಿ ಎಂದು ಹೇಳಲು ನಾವು ಜೆರೆದ್ ಹಳ್ಳವನ್ನು ದಾಟಿದೆವು. ಆಮೆನ್. ಹಾಲೆಲೂಯ. ಹೌದು, ಎದ್ದು ದಾಟಿ ಹೋಗುವ. ಆಮೆನ್. ಜೆರೆದಿನ ಹೊಳೆಯನ್ನು ದಾಟುವ. ಬೇರೆ ಕೆಲವು ಆವೃತ್ತಿಗಳು ಹೇಳುತ್ತವೆ ಜೆರೆದಿನ ಕಣಿವೆ ಎಂದು. ಆಮೆನ್. ಹೌದು, ಏಳಲು ಒಂದು ಸಮಯ ಮತ್ತು ದಾಟಲು ಮತ್ತೊಂದು ಸಮಯ. ಆಮೆನ್. ಇಸ್ರೇಲಿನ ಮಕ್ಕಳ ಮುಂದೆ ದೇವರು ಅವರ ಜೀವನದಲ್ಲಿ ಏನು ವಾಗ್ದಾನಿಸಿದ್ದನೋ ಅದನ್ನು ಪ್ರವೇಶಿಸುವ ಮುನ್ನ ಬಂದ ಕೊನೆಯ ಅಡೆತಡೆಯೇ ಜೆರೆದಿನ ಹೊಳೆ ಅಥವಾ ಜೆರೆದಿನ ಕಣಿವೆಯಾಗಿತ್ತು. ದೇವರ ವಾಕ್ಯ ಹೇಳುತ್ತದೆ, ಇಸ್ರೇಲ್ ಜನರು ಆ ಸ್ಥಳವನ್ನು ತಲುಪಿದರು ಮತ್ತು ಅವರು ಏಸಾವಿನ ಮಕ್ಕಳ ದೇಶಕ್ಕೆ ಬಂದರು. ಜೆರೆದಿನ ಹೊಳೆ ಏಸಾವಿನ ಪುತ್ರರ ಪ್ರದೇಶದ ಗಡಿಗಳಲ್ಲಿ ಇತ್ತು. ಹೌದು, ಏಸಾವಿನ ಮಕ್ಕಳು ಆ ಸ್ಥಳಕ್ಕೆ ಬಂದರು ಮತ್ತು ಅವರು ಆ ಸ್ಥಳದಲ್ಲೇ ನೆಲೆಸಿದರು.
ಅವರು ಅಲ್ಲಿದ್ದ ಜನರನ್ನು ಜಯಿಸಿದರು ಮತ್ತು ಅವರು ಆ ಸ್ಥಳದಲ್ಲಿ ನೆಲೆಸಿದರು. ಆದರೆ ಅವರು ಜೆರೆದಿನ ಹೊಳೆಯನ್ನು ದಾಟಲು ಸಾಧ್ಯವಾಗಲಿಲ್ಲ. ಅವರು ಅಲ್ಲೇ ಉಳಿದರು. ಅದರ ಪಕ್ಕದಲ್ಲಿ ದೇವರು ವಾಗ್ದಾನಿಸಿದ ನಾಡು ಇತ್ತು. ಹೌದು, ಅದರ ಪಕ್ಕದಲ್ಲಿ ದೇವರು ವಾಗ್ದಾನಿಸಿದ ಭೂಮಿ ಇತ್ತು. ಆದರೆ ಪ್ರತಿಯೊಂದು ಆಶೀರ್ವಾದವು ಇನ್ನೊಂದು ಬದಿಯಲ್ಲಿತ್ತು. ಆಮೆನ್, ಹಾಲೆಲೂಯ. ಆದರೆ ಏಸಾವಿನ ಪುತ್ರರು ಆ ಸ್ಥಳದಲ್ಲೇ ಉಳಿದರು. ಸರಿಯಲ್ಲವೇ? ಹೌದು. ಆದುದರಿಂದ ಏನನ್ನಾದರೂ ಜಯಿಸಲು ದೇವರ ಕೃಪೆಯು ಬೇಕಾಗುತ್ತದೆ. ಆಮೆನ್. ಜಯಿಸಲು ಶಕ್ತಿ ಬೇಕಾಗುತ್ತದೆ. ಆಮೆನ್. ಹೌದು, ನಿಮ್ಮ ಮುಂದೆ ಬರುವ ಕೆಲವು ಕಣಿವೆಗಳಿವೆ, ಅಲ್ಲಿರುವ ಕೆಲವು ಹೊಳೆಗಳಿವೆ. ಅದನ್ನು ಜಯಿಸಲು ದೇವರ ಶಕ್ತಿ ಬೇಕಾಗುತ್ತದೆ. ಅದನ್ನು ದಾಟಲು ದೇವರ ಅಭಿಷೇಕ ಬೇಕಾಗುತ್ತದೆ. ಆಮೆನ್, ಹಾಲೆಲೂಯ. ನೀವು ಎಲ್ಲ ಮಿತಿಗಳ ಕಣಿವೆಗಳನ್ನು ಜಯಿಸುವಂತಾಗಲಿ. ಆಮೆನ್. ನಿಮ್ಮನ್ನು ಮಿತಿಗೊಳಿಸುವ ಎಲ್ಲವನ್ನು ದೇವರು ನಿಮ್ಮ ಜೀವನದಲ್ಲಿ ಉದ್ದೇಶಕ್ಕೆ ಕಾಲಿಡುವ ಯಾವುದನ್ನೂ ತಡೆಯುವ ಎಲ್ಲವನ್ನು ನಿಮ್ಮ ಜೀವನದಲ್ಲಿ ಕ್ರಿಸ್ತನಲ್ಲಿ ನಿಮಗಿರುವ ಎಲ್ಲ ಆಶೀರ್ವಾದಗಳನ್ನು, ಆ ಸಮೃದ್ಧವಾದ ಪಾರಂಪರಿಕ ಆಸ್ತಿಯನ್ನು, ನಿಮ್ಮ ಮತ್ತು ಆ ಸಮೃದ್ಧ ಪಿತ್ರಾರ್ಜಿತ ಆಸ್ತಿಯ ನಡುವೆ ಯಾವಾಗಲೂ ಒಂದು ಕಣಿವೆ ಇದೆ. ನೀವದನ್ನು ದಾಟಲೇಬೇಕು. ಹೌದು, ನಿಮ್ಮನ್ನು ಮಿತಿಗೊಳಿಸುವ ಯಾವುದೋ ಒಂದು ವಿಷಯ, ನಿಮ್ಮನ್ನು ತಡೆಯುವ ಯಾವುದೋ ಒಂದು ವಿಷಯ, ಅಡ್ಡಿಯಾಗಿ ನಿಂತಿರುವ ಯಾವುದೋ ಒಂದು ವಿಷಯ. ಆಮೆನ್, ಹಾಲೆಲೂಯ. ಈ ದಿನ ನೀವು ಕೆಲವು ವಿಷಯಗಳನ್ನು ದಾಟುವ ದಿನವಾಗಿರಲಿ. ಆಮೆನ್. ಇವತ್ತು ನೀವು ಕೆಲವು ಮಿತಿಗಳ ಮೇಲೆ ಜಯ ಸಾಧಿಸುತ್ತೀರಿ. ಹಾಲೆಲೂಯ. ನಿಮ್ಮನ್ನು ತಡೆದಿದ್ದ ಕೆಲವು ವಿಷಯಗಳು, ಮಾರ್ಗದಲ್ಲಿ ಅಡ್ಡಿಯಾಗಿದ್ದ ಕೆಲವು ವಿಷಯಗಳು, ನೀವು ನಿಮ್ಮ ಆಶೀರ್ವಾದಗಳಿಗೆ, ದೇವರು ನಿಮ್ಮ ಜೀವನದಲ್ಲಿ ಉದ್ದೇಶಿಸಿರುವ ವಿಷಯಗಳಲ್ಲಿ ಕಾಲಿಡದಂತೆ ತಡೆಯುತ್ತಿದ್ದ ಕೆಲವು ವಿಷಯಗಳು, ಈ ದಿನವು ನಿಮ್ಮ ದಾಟುವಿಕೆಯ ದಿನವಾಗಿರಲಿ. ಆಮೆನ್. ಈ ದಿನ ನೀವು ಕೆಲವು ವಿಷಯಗಳನ್ನು ಜಯಿಸುವ ದಿನವಾಗಿರಲಿ. ಆಮೆನ್, ಹಾಲೆಲೂಯ. ಮಹಿಮೆ ಯೇಸುವೇ. ಹೀಗಾಗಿ ಪ್ರಯಾಣದ 38 ವರ್ಷಗಳು ಅವರು ಇಸ್ರೇಲಿನ ಮಕ್ಕಳು ಅರಣ್ಯದಲ್ಲಿ ಮರುಭೂಮಿಯಲ್ಲಿ ಅಲೆದಾಡುತ್ತಿದ್ದರು ಮತ್ತು ಕೊನೆಗೆ ಅವರು ಯಾವುದೋ ಒಂದು ಸ್ಥಳಕ್ಕೆ ತಲುಪುತ್ತಾರೆ. ಅದು ಅವರು ಕೊನೆಯದಾಗಿ ದಾಟಬೇಕಾದ ಒಂದು ಕಣಿವೆ. ಅದು ಏಸಾವಿನ ಪುತ್ರರ ಪ್ರದೇಶದಲ್ಲಿತ್ತು. ಏಸಾವ ಯಾರು? ತನ್ನ ಜನ್ಮಸಿದ್ಧ ಹಕ್ಕನ್ನು ಮಾರಿದವನು. ಸರಿಯಲ್ಲವೇ? ಹೌದು. ಅಬ್ರಹಾಮ ಮತ್ತು ಇಸಾಕನ ಮೇಲೆ ಇದ್ದ ಆಶೀರ್ವಾದಕ್ಕಿಂತ ಭೌತಿಕ ವಿಷಯಗಳು ಇನ್ನಷ್ಟು ಮೌಲ್ಯಯುತವೆಂದು ಭಾವಿಸಿದವನು. ಆಮೆನ್. ದೇವರ ಆಶೀರ್ವಾದಕ್ಕಿಂತ ಒಂದು ಬಟ್ಟಲು ಸೂಪು ಮೌಲ್ಯವಾದುದು ಎಂದು ಭಾವಿಸಿದವನು. ಹೀಗಾಗಿ ದೀರ್ಘ ಅರಣ್ಯ ಪ್ರಯಾಣದ ನಂತರ ಕೊನೆಯ ಹಂತವಾಗಿ ಇಸ್ರೇಲರು ದಾಟಬೇಕಾದದ್ದು ಏಸಾವಿನ ಪುತ್ರರ ಗಡಿ. ಏಸಾವನು ಒಬ್ಬ ಬಲಿಷ್ಠ ಮನುಷ್ಯನಾಗಿದ್ದ. ಅವನೊಬ್ಬ ಬೇಟೆಗಾರನಾಗಿದ್ದ. ಸ್ವಾಭಾವಿಕವಾಗಿಯೇ ತುಂಬ ಬಲಿಷ್ಠ. ಆದರೆ ದೇವರು ಹೇಳಿದರು, ನಾನು ಏಸಾವನನ್ನು ಅಸಹಿಸುತ್ತೇನೆ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಅವನು ತನ್ನ ಜನ್ಮಸಿದ್ಧ ಹಕ್ಕನ್ನು ತಿರಸ್ಕರಿಸಿದನು. ಆಮೆನ್, ಹಾಲೆಲೂಯ. ಆದಿಕಾಂಡ
ಅಧ್ಯಾಯ 25 ವಾಕ್ಯ 34. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು ಅಲಸಂದಿ ಗುಗ್ಗರಿಯ ಪಲ್ಯವನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು ಎದ್ದು ಹೋದನು. ಹೀಗೆ ಅವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿಬಿಟ್ಟನು. ಆಮೇನ್. ಹೌದು, ಆದುದರಿಂದ ಏಸಾವಿನ ಮಕ್ಕಳು ಒಂದು ಸಂಕೇತವಾಗಿದ್ದಾರೆ. ಆಧ್ಯಾತ್ಮಿಕ ವಿಷಯಗಳನ್ನು ತಿರಸ್ಕರಿಸಿದ ಜನರ ಸಂಕೇತವಾಗಿ, ಶಾಶ್ವತ ಮೌಲ್ಯವಿರುವ ವಿಷಯಗಳನ್ನು ತಿರಸ್ಕರಿಸಿದವರಾಗಿ. ದೇವರ ವಾಕ್ಯವು ಹೇಳುತ್ತದೆ, ಏಸಾವು ತನ್ನ ಜನ್ಮಸಿದ್ಧ ಹಕ್ಕನ್ನು ತಿರಸ್ಕರಿಸಿದನು. ಅವನು ಚೊಚ್ಚಲ ಮಗನಾಗಿ ಪಡೆದ ಪಾರಂಪರಿಕ ಸ್ವತ್ತನ್ನು ತನ್ನ ತಂದೆ ಇಸಾಕನಿಂದ ಪಡೆಯಲು ಅರ್ಹನಾಗಿದ್ದವನು. ದೇವರ ವಾಕ್ಯವು ಹೇಳುತ್ತದೆ, ಏಸಾವು ಅದನ್ನು ತಿರಸ್ಕರಿಸಿದನು. ಅವನದಕ್ಕೆ ಯಾವುದೇ ಮೌಲ್ಯ ನೀಡಲಿಲ್ಲ. ಆಮೇನ್. ಆದುದರಿಂದ ಕೊನೆಯ ಸ್ಥಳ, ಕೊನೆಯ ಅಡ್ಡಿ ಇಸ್ರಾಯೇಲರು ಎದುರಿಸಬೇಕಾದದ್ದು, ಅವರು ದಾಟುವ ಮೊದಲು ಏಸಾವಿನ ಪುತ್ರರ ಗಡಿಯಾಗಿತ್ತು. ಜೆರೆದಿನ ಹೊಳೆ ಅಥವಾ ಜೆರೆದಿನ ಕಣಿವೆ, ಅದು ಏಸಾವಿನ ಪುತ್ರರ ಪ್ರದೇಶದಲ್ಲಿತ್ತು. ಸರಿಯಲ್ಲವೇ? ಆಮೇನ್. ಯಾಕೋಬನು ಮತ್ತು ಏಸಾವನು ಬಹಳ ಹಿಂದೆಯೇ ಬೇರ್ಪಟ್ಟು ದೂರವಾಗಿ ಹೋಗಿದ್ದರು. ಆದರೂ ಇಸ್ರೇಲ್ ಅಂದರೆ ಯಾಕೋಬನ ಪುತ್ರರು. ದೇವರು ಕಾಯ್ದಿಟ್ಟುದಕ್ಕೆ ಕಾಲಿಡುವ ಮುನ್ನವೇ ಪಾರಂಪರಿಕ ಆಸ್ತಿ, ಆ ಹಳೆಯ ಭೂಮಿ, ಪೂರ್ವಜರಿಂದ ಬಂದ ಕೆಲವು ವಸ್ತುಗಳು, ಅವರ ವಂಶ ಪಾರಂಪರ್ಯದಿಂದ ಏನೋ ಒಂದು ವಿಷಯ ಮಧ್ಯ ಬಂದಿತ್ತು. ಅವರ ರಕ್ತದ ಏನೋ ಒಂದು ವಿಷಯ, ಅವರ ವಂಶವೃಕ್ಷವು ಮಧ್ಯ ಬಂದಿತ್ತು. ಸ್ವಲ್ಪ ಲೌಕಿಕ ಸ್ವಭಾವವು ಮತ್ತು ಅವರು ಅಲ್ಲಿ ಸಿಲುಕಿಕೊಂಡಿದ್ದರು. ಹೌದು, ಅವರು ಮತ್ತೊಮ್ಮೆ ಏಸಾವನನ್ನು ಎದುರಿಸಬೇಕಾಯಿತು. ಯಾಕೋಬ ಮತ್ತು ಏಸಾವು ದೂರವಾಗಿ ಹೋಗಿದ್ದರು. ಅವರು ಎದುರಿಸಬೇಕಾದ ಕೊನೆಯ ಅಡ್ಡಿ, ಅದು ಮತ್ತೊಮ್ಮೆ ಏಸಾವನೇ ಆಗಿತ್ತು. ಆಮೇನ್. ಏಸಾವಿನ ಪುತ್ರರು, ಏಸಾವಿನ ಭೂಮಿ ಮತ್ತು ಅಲ್ಲಿರುವ ಗಡಿ. ಆಮೇನ್. ಹಾಲೆಲೂಯ. ಆದುದರಿಂದ ನಿಮಗೆ ತಿಳಿದಿದೆಯೇ, ಪ್ರತಿ ಪ್ರಯಾಣದಲ್ಲೂ ನಾವು ಅರಿತೋ ಅರಿಯದೆಯೋ ನಾವು ವಿಭಿನ್ನ ಪರೀಕ್ಷೆಗಳ ಮೂಲಕ ಹಾದು ಹೋಗುತ್ತೇವೆ. ಜೀವನದ ಪ್ರತಿಯೊಂದು ಪ್ರಯಾಣದಲ್ಲೂ, ಹೌದು, ದೇವರು ನಮ್ಮ ಮುಂದೆ ಇಡುವ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಅದು ಒಂದು ಪರೀಕ್ಷೆ ಅಥವಾ ಪದೋನ್ನತಿಗೆ ಅನುಮೋದನೆಯ ಪರೀಕ್ಷೆ. ಯಾವುದೋ ಹಂತಕ್ಕೆ ಹೋಗಲು, ಮತ್ತೊಂದು ವಲಯಕ್ಕೆ ಸಾಗಲು. ಆಮೇನ್. ಹಾಲೆಲೂಯ. ಹೌದು, ನೀವು ನಿಮ್ಮ LKG ಉತ್ತೀರ್ಣರಾದಾಗ ಮಾತ್ರ ನೀವು 1ನೇ ಕ್ಲಾಸಿಗೆ ಹೋಗಬಹುದು. ಆದರೆ ಕೆಲವರು ಮೊಂಟೆಸೋರಿಯಲ್ಲೇ ಉಳಿಯುತ್ತಾರೆ. ದೇವರು ನಮ್ಮ ಹೃದಯಗಳನ್ನು ನಿರಂತರವಾಗಿ ಪರೀಕ್ಷಿಸುತ್ತಿರುತ್ತಾನೆ. ಧರ್ಮೋಪದೇಶ ಕಾಂಡ ಅಧ್ಯಾಯ 8 ಮತ್ತು 2ನೇ ವಾಕ್ಯದಲ್ಲಿ ಹೇಳಿದೆ, ಇವೆಲ್ಲದರ ಮೂಲಕ ಆತನು ನಮ್ಮನ್ನು ನಡೆಸಿಕೊಂಡು ಹೋದನು, ನಮ್ಮ ಹೃದಯಗಳಲ್ಲಿ ಏನಿದೆ ಎಂದು ನಮಗೆ ತೋರಿಸಲು. ಹಾಲೆಲೂಯ. ಆಮೇನ್. ಆದುದರಿಂದ ಪ್ರತಿಯೊಂದು ಪ್ರಯಾಣವು ಯಾವುದೋ ಒಂದನ್ನು ಬಹಿರಂಗಪಡಿಸಲು, ನಮ್ಮ ಹೃದಯದಲ್ಲಿ ಇದ್ದುದನ್ನು ನಾವು ನೋಡದೇ ಇರಬಹುದು, ಆದರೆ ದೇವರು ಅದನ್ನು ನೋಡಿದ್ದಾರೆ. ಆಮೇನ್. ಹಾಲೆಲೂಯ. ಮತ್ತು ಆತನು ಅದನ್ನು ನಮಗೆ ತೋರಿಸಲು ಪ್ರಯತ್ನಿಸುತ್ತಿದ್ದಾನೆ. ಆಮೇನ್. ಸರಿಯಲ್ಲವೇ? ಹೌದು. ಈಗ ಇಲ್ಲಿ ಇಸ್ರಾಯೇಲರು ದಾಟುವ ಹಂಚಿನಲ್ಲಿದ್ದಾರೆ.
ಒಂದು ಸಂಧಿ ಸ್ಥಳದ ಬಳಿ. ಮತ್ತು ಅವರು ಏಸಾವಿನ ದೇಶಕ್ಕೆ ಬರುತ್ತಾರೆ. ಮತ್ತು ಏಸಾವಿನ ಮಕ್ಕಳು ಹೇಳಿದರು, ನೀವು ಇದನ್ನು ದಾಟಲು ಸಾಧ್ಯವಿಲ್ಲ, ಈ ಕಣಿವೆ ತುಂಬ ಭಯಾನಕವಾಗಿದೆ. ಅಥವಾ ಈ ಹೊಳೆ, ಅಂದರೆ ನಿಮಗೆ ಗೊತ್ತೇ, ಆ ಹೊಳೆ ತುಂಬ ಜಂಡು ಹುಲ್ಲುಗಳಿಂದ ತುಂಬಿದೆ, ಅದು ಹಾವುಗಳಿಂದ ತುಂಬಿದೆ ಮತ್ತು ಕಾಡು ಮೃಗಗಳಿಂದ ತುಂಬಿದೆ. ಮತ್ತು ಏಸಾವಿನ ಪುತ್ರರು ಹೇಳಿದರು, ನೀವು ಇದನ್ನು ದಾಟಲು ಸಾಧ್ಯವಿಲ್ಲ, ನೀವು ಇದನ್ನು ಹೇಗಾದರೂ ದಾಟಲು ಸಾಧ್ಯವಿಲ್ಲ. ಸರಿಯಲ್ಲವೇ? ಆಮೆನ್. ನಿಮ್ಮ ಸ್ವಾಭಾವಿಕ ಮಾನವ ಧ್ವನಿ ಯಾವಾಗಲೂ ಕೇಳಿಸುತ್ತದೆ. ಅದು ಆತ್ಮಿಕವಾದ ವಿಷಯಕ್ಕೆ ಕಾಲಿಡುವುದಕ್ಕೆ ಅಡ್ಡಿಯಾಗುತ್ತದೆ. ಹೌದು, ಯಾವಾಗಲೂ ನಿಮ್ಮ ಸ್ವಾಭಾವಿಕ ಮನುಷ್ಯನ ಧ್ವನಿ ಇರುತ್ತದೆ. ನಿಮ್ಮ ಲೌಕಿಕ ದೇಹದ ಧ್ವನಿ ಅದೇ ಯಾವಾಗಲೂ ಅತಿ ದೊಡ್ಡ ಅಡ್ಡಿಯಾಗಿರುತ್ತದೆ ಆತ್ಮಿಕ ವಿಷಯಗಳಿಗೆ ಕಾಲಿಡುವುದಕ್ಕೆ, ಅಥವಾ ದೇವರು ಕಾಯ್ದಿಟ್ಟಿರುವ ಸಮೃದ್ಧವಾದ ಪಾರಂಪರಿಕ ಸ್ವತ್ತನ್ನು ಪಡೆಯಲು. ಪ್ಯಾಸ್ಟರ್ ಅವರು ಹೇಳಿದಂತೆ, ನೀವು ಕೋಳಿಗಳ ಜೊತೆ ಕೂತು ಎತ್ತರಕ್ಕೆ ಹಾರಲು ಸಾಧ್ಯವಿಲ್ಲ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನೀವು ಕೋಳಿಗಳ ಜೊತೆ ಕೂತು ಎತ್ತರಕ್ಕೆ ಹಾರಲು ಸಾಧ್ಯವಿಲ್ಲ. ಕೋಳಿ ಯಾವಾಗಲೂ ಹುಳುಗಳನ್ನೇ ನೋಡುತ್ತಿರುತ್ತದೆ. ಅದು ಯಾವಾಗಲೂ ಮಣ್ಣನ್ನು, ಭೂಮಿಯನ್ನು ಕೆರೆದುಕೊಳ್ಳುತ್ತಿರುತ್ತದೆ. ಕೋಳಿಯ ಕಣ್ಣುಗಳು ಯಾವಾಗಲೂ ಭೌತಿಕ ವಿಷಯಗಳ ಮೇಲೆ ಇರುತ್ತವೆ. ಅವು ಯಾವಾಗಲೂ ಭೂಮಿಯನ್ನು ಕೆರೆದುಕೊಳ್ಳುತ್ತಿರುತ್ತವೆ. ಅದು ಎಷ್ಟು ಹುಳುಗಳನ್ನು ಎತ್ತಿಕೊಳ್ಳಬಹುದೆಂದು. ಆದುದರಿಂದ ಗರುಡನು ಕೋಳಿಯ ಜೊತೆ ಉಳಿಯಲು ಸಾಧ್ಯವಿಲ್ಲ ಮತ್ತು ಎತ್ತರಕ್ಕೆ ಹಾರುವುದನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಸರಿಯಲ್ಲವೇ? ಆಮೆನ್. ನೀವು ಕೋಳಿಗಳ ಗೂಡಿನಿಂದ ಹೊರಬರಬೇಕು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನೀವು ಕೋಳಿಯ ಗೂಡಿನಿಂದ ಹೊರಬರುವ ಸಮಯವಾಗಿದೆ. ಮೇಲಕ್ಕೆ ನೋಡಲು ಆರಂಭಿಸುವ ಸಮಯ. ಆಮೆನ್. ಹಲ್ಲೆಲೂಯ. ನಿಮ್ಮ ಕಣ್ಣುಗಳು ಬೌದ್ಧಿಕ ವಿಷಯಗಳ ಮೇಲೆ ಕೇಂದ್ರೀಕರಿಸಬಹುದು. ನಿಮ್ಮ ಕಣ್ಣುಗಳು ಭೌತಿಕ ವಿಷಯಗಳ ಮೇಲೆ ಕೇಂದ್ರೀಕರಿಸಬಾರದು. ಸರಿಯಲ್ಲವೇ? ಆಮೆನ್. ಧರ್ಮೋಪದೇಶ ಕಾಂಡ ಅಧ್ಯಾಯ 2 ವಾಕ್ಯ 14. ನಾವು ಕಾದೇಶ್ ಬಾರ್ನೇಯದಿಂದ ಹೊರಟು ಜೆರೆದ್ ಹಳ್ಳವನ್ನು ದಾಟಲು 38 ವರ್ಷವಾಯಿತು. ಯೆಹೋವನು ಪ್ರಮಾಣಪೂರ್ವಕವಾಗಿ ಹೇಳಿದಂತೆ ಅಷ್ಟರಲ್ಲಿ ಆ ತಲೆಮಾರಿನ ಸೈನಿಕರೆಲ್ಲರೂ ಸತ್ತು ಹೋಗಿದ್ದರು. ಆಮೆನ್. ಹಾಲೆಲೂಯ. ಆದುದರಿಂದ ದೇವರು ಪ್ರಮಾಣ ಮಾಡಿದ ಒಂದು ವಿಷಯ ಇತ್ತು, ಅಂದರೆ ಯುದ್ಧ ಮಾಡುವ ಜನರ ತಲೆಮಾರು ಅಥವಾ ಸಹಜವಾಗಿ ತರಬೇತಿ ಪಡೆದ ಬಲಿಷ್ಠ ಪುರುಷರು, ಅವರು ನಾಶವಾಗುವವರೆಗೆ, ಅವರು ಸಮಾಧಿ ಮಾಡುವವರೆಗೆ ಇಸ್ರಾಯೇಲರು ಜರೇದ್ ಹೊಳೆಯನ್ನು ದಾಟಲು ಸಾಧ್ಯವಿಲ್ಲ. ಹೀಗಾಗಿ ಕೆಲವು ಜನರನ್ನು ಸಮಾಧಿ ಮಾಡಬೇಕಾಗುತ್ತದೆ. ಸಹಜ ಅಥವಾ ಸ್ವಾಭಾವಿಕ ಬಲವಿರುವ ಜನರು, ಸ್ವಾಭಾವಿಕ ಅಥವಾ ಲೌಕಿಕ ಮನುಷ್ಯನ ಮೇಲೆ ಅವಲಂಬಿಸಿರುವ ಜನರು, ಏಕೆಂದರೆ ಅವರು ಆತ್ಮಿಕ ಮನುಷ್ಯನಿಗೆ ಚಲಿಸಲು ಎಂದಿಗೂ ಅವಕಾಶ ಕೊಡುವುದಿಲ್ಲ. ನಿಮ್ಮ ಆತ್ಮಿಕ ಮನುಷ್ಯನಿಗೆ ಅತಿ ದೊಡ್ಡ ಶತ್ರು ನಿಮ್ಮ ಸ್ವಾಭಾವಿಕ ಮನುಷ್ಯನೇ. ಸರಿಯಲ್ಲವೇ? ಆಮೆನ್. ಹೌದು, ಅತಿ ದೊಡ್ಡ ಅಡ್ಡಿಯೇ ಅದು. ಆತ್ಮವು ದೇಹದ ವಿರುದ್ಧ ಶಕ್ತಿ ತೋರಿಸುತ್ತದೆ. ಪೈಪೋಟಿ ಯಾವಾಗಲೂ
ನಿಮ್ಮ ಸ್ವಾಭಾವಿಕ ಮನುಷ್ಯನ ನಡುವೆ ಮತ್ತು ನಿಮ್ಮ ಆತ್ಮಿಕ ಮನುಷ್ಯನ ನಡುವೆ. ಆಮೆನ್. ಹೌದು, ನೀವು ದಾಟುವುದು ಯುದ್ಧದ ಜನರು ಮತ್ತು ನಿಮ್ಮ ಬಲಿಷ್ಠ ಸ್ವಾಭಾವಿಕ ಮನುಷ್ಯ ಸಾಯುವವರೆಗೆ ಆಗುವುದಿಲ್ಲ. ದೇವರು ಪ್ರಮಾಣ ಮಾಡಿ ಹೇಳಿದ್ದರು, ನಿಮ್ಮಲ್ಲಿರುವ ಯುದ್ಧದ ಜನರು ನಾಶವಾಗುವವರೆಗೆ ನೀವು ದಾಟಿ ಹೋಗಲು ಸಾಧ್ಯವಿಲ್ಲ. ಯುದ್ಧದ ಜನರು ಮತ್ತು ಬಲಿಷ್ಠ ಪುರುಷರು ಅಂದರೆ ಅವರು ಸಹಜವಾಗಿ ಬಲವುಳ್ಳವರ ಸಂಕೇತವಾಗಿದ್ದಾರೆ. ಅವರು ಸ್ವಾಭಾವಿಕ ಮನುಷ್ಯತ್ವದಲ್ಲಿ ಬಲಿಷ್ಠರಾಗಿರುವವರು. ಅವರು ನಾಶವಾಗುವವರೆಗೆ ದಾಟಿ ಹೋಗಲು ಸಾಧ್ಯವಿಲ್ಲ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನಿಮ್ಮ ಬಲಿಷ್ಠ ದೇಹ, ನಿಮ್ಮ ಬಲಿಷ್ಠ ಸ್ವಾಭಾವಿಕ ಮನುಷ್ಯ ಸಾಯುವವರೆಗೆ, ನಾಶವಾಗುವವರೆಗೆ ದಾಟಿ ಹೋಗಲು ಸಾಧ್ಯವಿಲ್ಲ. ಆಮೆನ್. ದೇವರು ಕಾಯುತ್ತಿದ್ದರು. ಎಷ್ಟು ಕಾಲ? 38 ವರ್ಷಗಳು. ಆಮೆನ್. ಹೌದು, ದೇವರು ದೃಢ ನಿಶ್ಚಯ ಹೊಂದಿದ್ದರು. ಯಾವ ಲೌಕಿಕ ದೇಹವು ದಾಟಿ ಹೋಗಬಾರದೆಂದು. ಹೌದು, ಬಲಿಷ್ಠ ಲೌಕಿಕ ಮನುಷ್ಯನು ನಾಶವಾಗಲೇಬೇಕಾಗಿತ್ತು ಮತ್ತು ಅವನ ಸ್ವಾಭಾವಿಕ ಶಕ್ತಿ ಅಂತ್ಯವಾದ ನಂತರವೇ, ಅವರು ನಾಶವಾದ ನಂತರವೇ ದೇವರು ಇಸ್ರಾಯೇಲರನ್ನು ಅಲ್ಲಿಂದ ಮುಂದುವರಿಯುವಂತೆ ಮಾಡಿದರು. ಆಮೆನ್. ಆಧ್ಯಾತ್ಮಿಕವಾದ ಸ್ಥಿತಿಗೆ ಕಾಲಿಡಲು ಲೌಕಿಕ ದೇಹವು ಸಾಯಲೇಬೇಕು. ಆಮೆನ್. ಆದುದರಿಂದ ಏಸಾವನು ಆಧ್ಯಾತ್ಮಿಕ ವಿಷಯಗಳನ್ನು ಲೌಕಿಕ ವಿಷಯಗಳಿಗಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯಕ್ತಿ, ಏಕೆಂದರೆ ಅವನ ಮೌಲ್ಯವು ಭೌತಿಕ ವಿಷಯಗಳ ಮೇಲೆ ಇದೆ. ಅವನ ಸಹಜ ಸ್ವಾಭಾವಿಕ ಶಕ್ತಿಯ ಕಾರಣದಿಂದ ಆಧ್ಯಾತ್ಮಿಕ ವಿಷಯಗಳ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಅವನ ಕಣ್ಣುಗಳು ಎಂದಿಗೂ ತೆರೆಯಲಿಲ್ಲ. ಅವನು ಸ್ವಾಭಾವಿಕ ಲೌಕಿಕ ಮನುಷ್ಯನೇ ಆಗಿದ್ದನು ಮತ್ತು ಏಸಾವನು ಯಾವ ರೀತಿಯಲ್ಲಿಯೂ ಸ್ಥಳಾಂತರವಾಗಿ ಅಥವಾ ಅದನ್ನು ದಾಟಲು ಜೆರೆದ್ ಭೂಮಿಗೆ ಅಥವಾ ಜೆರೆದಿನ ಹೊಳೆಯನ್ನು ಸಾಧ್ಯವಾಗಲಿಲ್ಲ. ಹೌದು, ನಿಮ್ಮ ಲೌಕಿಕ ಮನುಷ್ಯನು ನಿಮ್ಮ ಲೌಕಿಕ ದೇಹ ಬಲದಿಂದ ಅಥವಾ ನಿಮ್ಮ ಸ್ವಾಭಾವಿಕ ಜ್ಞಾನದಿಂದ ನೀವು ಅದನ್ನು ದಾಟಲು ಸಾಧ್ಯವಿಲ್ಲ. ನಿಮ್ಮ ಪಾರಂಪರಿಕ ಸ್ವತ್ತನ್ನು ಪಡೆಯಲು ನೀವು ಬೇರೆ ಹೊಳೆಯಲ್ಲಿ ನಾಶವಾಗುತ್ತೀರಿ. ನೀವು ಅದನ್ನು ದಾಟಲು ಸಾಧ್ಯವಿಲ್ಲ. ಆಮೆನ್. ಸರಿಯಲ್ಲವೇ? ಹೌದು. ಜೆರೆದಿನ ಹೊಳೆಯು ಜೊಂಡು ಹುಲ್ಲುಗಳ ಪೊದೆಗಳಿಂದ, ಕಾಡು ಮೃಗಗಳು ಮತ್ತು ಹಾವುಗಳಿಂದ ತುಂಬಿದೆ. ಯಾವ ರೀತಿಯಲ್ಲೂ ಲೌಕಿಕ ಮನುಷ್ಯನು ಅದನ್ನು ದಾಟಲು ಸಾಧ್ಯವಿಲ್ಲ. ಅದನ್ನು ದಾಟಲು ದೇವರ ಶಕ್ತಿಯು ಬೇಕಾಗುತ್ತದೆ. ಆಮೆನ್. ಹಾಲೆಲೂಯ. ನಿರ್ಗಮನ ಗ್ರಂಥ ಅಧ್ಯಾಯ 15 ವಾಕ್ಯ 13. ನಿನ್ನ ಒಡಂಬಡಿಕೆಯ ನಂಬಿಗಸ್ತಿಕೆಯಲ್ಲಿ ನೀನು ನಿನ್ನ ಪ್ರಜೆಯನ್ನು ಬಿಡುಗಡೆ ಮಾಡಿರುವೆ. ನಿನ್ನ ಶಕ್ತಿಯಿಂದ ಅವರನ್ನು ನೀನು ವಾಸ ಮಾಡುವ ಪರಿಶುದ್ಧ ನಿವಾಸಕ್ಕೆ ನಡೆಸಿರುವೆ. ಆಮೆನ್. ಹಾಲೆಲೂಯ. ಹೌದು, ನಿಮ್ಮ ಪವಿತ್ರ ನಿವಾಸದ ಕಡೆಗೆ, ದೇವರ ನಿವಾಸ. ದೇವರು ತನ್ನ ಜನರನ್ನು ಎಲ್ಲಿಗೆ ಕರೆದೊಯ್ಯಲು ಪ್ರಯತ್ನಿಸುತ್ತಿದ್ದಾರೆ? ಆತನ ಪವಿತ್ರ ನಿವಾಸಕ್ಕೆ. ಆಮೆನ್. ಹಾಲೆಲೂಯ. ದೇವರು ತನ್ನ ಜನರನ್ನು ಎಲ್ಲಿಗೆ ಕರೆದೊಯ್ಯಲು ಪ್ರಯತ್ನಿಸುತ್ತಿದ್ದಾನೆ? ದೇವರ ವಾಕ್ಯವು ಹೇಳುತ್ತದೆ, ಆತನ ಪವಿತ್ರ ನಿವಾಸಕ್ಕೆ. ಯಾವುದೇ ಅಶುದ್ಧ ಅಪವಿತ್ರ ನಿವಾಸಕ್ಕೆ ಪ್ರವೇಶಿಸಲಾರದು.
ಯಾವುದೇ ಅಶುದ್ಧತೆ ಇರುವವನು ಆ ಪವಿತ್ರ ನಿವಾಸಕ್ಕೆ ಪ್ರವೇಶಿಸಲಾರನು. ಸರಿಯಲ್ಲವೇ? ಆಮೆನ್. ಹೌದು, ದೇವರ ಕರುಣೆ ಮಾತ್ರ ನಿಮ್ಮನ್ನು ಆ ಪವಿತ್ರ ನಿವಾಸಕ್ಕೆ ತಲುಪಿಸಬಲ್ಲದು, ಅಥವಾ ಆತನು ನನಗೂ ನಿಮಗೂ ಉದ್ದೇಶಿಸಿರುವ ಆ ಸ್ಥಳಕ್ಕೆ. ಅದಕ್ಕೆ ಮನುಷ್ಯನ ಶಕ್ತಿ ಬೇಕಾಗುವುದಿಲ್ಲ. ಹೌದು, ದೇವರ ಕರುಣೆ ಮಾತ್ರ ಬೇಕಾಗುತ್ತದೆ. ಹಾಲೆಲೂಯ. ಹೌದು, ನೀವು ನಿಮ್ಮ ಕರುಣೆಯಿಂದ ನಮ್ಮನ್ನು ಹೊರಬರುವಂತೆ ಮಾಡಿದ್ದೀರಿ. ಆದುದರಿಂದ ದೇವರು ತನ್ನ ಕರುಣೆಯಿಂದ ನಮ್ಮನ್ನು ಮುನ್ನಡೆಸಬೇಕು. ನಿಮ್ಮ ಯಾವುದೇ ಶಕ್ತಿಯಿಂದ ನಿಮ್ಮನ್ನು ಆ ಸ್ಥಳಕ್ಕೆ ಕರೆದೊಯ್ಯಲಾರದು. ನನ್ನ ಮಾತು ಅರ್ಥವಾಗುತ್ತಿದೆ ಅಲ್ಲವೇ? ಆಮೆನ್. ಹಾಲೆಲೂಯ. ಹೌದು, ನೀವು ವಿಮೋಚಿಸಿದ ಜನರನ್ನು ನೀವು ನಿಮ್ಮ ಕರುಣೆಯಿಂದ ಹೊರಬರುವಂತೆ ಮಾಡಿದ್ದೀರಿ. ಆ ಜನರು ತಮ್ಮನ್ನು ತಾವೇ ವಿಮೋಚಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹೌದು, ನೀವು ಮತ್ತು ನಾವು ನಮ್ಮನ್ನು ವಿಮೋಚಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ನಮ್ಮನ್ನು ಸಹಾಯ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಮಗೆ ಅಂಥ ಶಕ್ತಿಯೂ ಸಾಮರ್ಥ್ಯವೂ ಇಲ್ಲ. ಕೆಲವು ವಿಷಯಗಳನ್ನು ದಾಟಿ ಹೋಗಲು ದೇವರು ಆತನ ಕರುಣೆಯಿಂದ ನಮ್ಮನ್ನು ಮುನ್ನಡೆಸಬೇಕಾದವರು ಮತ್ತು ನಾವು ದಾಟಿ ಹೋಗಲು ಸಾಧ್ಯವಾಗುವಂತೆ ಮಾಡಬೇಕಾದವರು. ಸರಿಯಲ್ಲವೇ? ಆಮೆನ್. ದೇವರು ನಿಮ್ಮನ್ನು ಮಾರ್ಗದರ್ಶಿಸುವವರಿಗೆ ನಿಮಗೆ ಅದನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಸ್ವಾಭಾವಿಕ ಜ್ಞಾನ ಮತ್ತು ನಿಮ್ಮ ಸ್ವಾಭಾವಿಕ ಶಕ್ತಿ ನಿಮಗೆ ದಾಟಿ ಹೋಗಲು ಸಹಾಯ ಮಾಡಲಾರವು. ನೀವು ಇನ್ನೂ ಏಸಾವಿನ ದೇಶದಲ್ಲೇ ಉಳಿಯುತ್ತೀರಿ. ಆಮೆನ್. ನೀವು ಜನರನ್ನು ಮಾರ್ಗದರ್ಶಿಸಿದ್ದೀರಿ ನಿಮ್ಮ ಶಕ್ತಿಯಿಂದ ನಿಮ್ಮ ಪವಿತ್ರ ನಿವಾಸದ ಕಡೆಗೆ. ಆದುದರಿಂದ ದೇವರೇ ನಿಮ್ಮನ್ನು ವಿಮೋಚಿಸಬೇಕು. ಮೊದಲು ಆತನು ನಿಮ್ಮ ಮೇಲೆ ಕರುಣೆ ತೋರಿಸಬೇಕು ಮತ್ತು ನಿಮ್ಮನ್ನು ಮುನ್ನಡೆಸಬೇಕು. ಹೌದು, ಆತನು ನಿಮ್ಮ ಮೇಲೆ ಕರುಣೆ ತೋರಿಸಬೇಕು, ನಿಮ್ಮನ್ನು ವಿಮೋಚಿಸಬೇಕು, ನಿಮ್ಮನ್ನು ಮುನ್ನಡೆಸಬೇಕು ಮತ್ತು ತನ್ನ ಶಕ್ತಿಯಿಂದ ಆತನ ಪವಿತ್ರ ನಿವಾಸಕ್ಕೆ ಮಾರ್ಗದರ್ಶಿಸಬೇಕು. ಆಮೆನ್. ಹಲ್ಲೆಲೂಯ. ಆದುದರಿಂದ ದೇವರೇ ತನ್ನ ಕೃಪೆಯನ್ನು ದಯಪಾಲಿಸಬೇಕು. ಆತನು ನಿಮ್ಮನ್ನು ನನ್ನನ್ನು ತನ್ನ ಕರುಣೆಯಿಂದ ಆವರಿಸಬೇಕು. ಹಲ್ಲೆಲೂಯ. ಹೌದು, ಆತನು ತನ್ನ ಶಕ್ತಿಯನ್ನು ನಮ್ಮ ಮೇಲೆ ದಯಪಾಲಿಸಬೇಕು. ತನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಯಬೇಕು. ನಮ್ಮ ಮೇಲೆ ಆತನ ಕೃಪೆಯನ್ನು ಸುರಿಯಬೇಕು ಮತ್ತು ನಮ್ಮನ್ನು ಮಾರ್ಗದರ್ಶಿಸಿ ನಮ್ಮನ್ನು ದಾಟಿಸಿ ಕರೆದುಕೊಂಡು ಹೋಗಬೇಕು. ಹಾಲೆಲೂಯ. ಹೀಗಾಗಿ ಏಸಾವಿನ ಪುತ್ರರು ಇಸ್ರಾಯೇಲಿನ ಮಕ್ಕಳು ಅದನ್ನು ದಾಟಲು ಸಾಧ್ಯವಿಲ್ಲವೆಂದು ಭಾವಿಸಿದರು. ಅವರು ಇಲ್ಲಿ ತನಕ ಮಾತ್ರ ಬರುತ್ತಾರೆ ಎಂದು ಭಾವಿಸಿದರು. ನಾವು ಇದನ್ನೆಲ್ಲ ನೋಡಿದ್ದೇವೆ. ಹೌದು, ಅವರು ಇಲ್ಲಿ ತನಕ ಮಾತ್ರ ಬರಬಹುದು ಎಂದು ಭಾವಿಸಿದರು. ಆಮೆನ್. ಹೌದು, ನೀವು ಏಸಾವಿನ ದೇಶವನ್ನು ದಾಟಿ ಹೋಗುವವರೆಗೆ ನಿಮ್ಮ ಮುಂದಿನ ಹಂತವನ್ನು ನೀವು ಕಾಣುವುದಿಲ್ಲ. ದೇವರು ಯಾವಾಗಲೂ ನಿಮಗಾಗಿ ಒಂದು ಉನ್ನತ ಹಂತವನ್ನು ಇಟ್ಟಿದ್ದಾರೆ. ಆದರೆ ಎಲ್ಲರೂ ಅದಕ್ಕೆ ನಡೆದು ಹೋಗುವುದಿಲ್ಲ. ಆಮೆನ್. ಕಾಡು ಮೃಗಗಳು ಮತ್ತು ಹಾವುಗಳು ಕೇವಲ ಹೊಳೆಯಲ್ಲಿ ಮತ್ತು ಕಣಿವೆಯಲ್ಲಿ ಉಳಿಯುತ್ತವೆ, ಏಕೆಂದರೆ ಅವುಗಳು ಅಲ್ಲಿ ಆರಾಮವಾಗಿವೆ. ನಿಮ್ಮ ಸೇವೆಯಲ್ಲಿ ಅದು ನಿಮ್ಮ ಮುಂದಿನ ಹಂತವಾಗಿರಲಿ. ಕರ್ತನೊಂದಿಗೆ ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ನಂಬಿಕೆಯ ನಡವಳಿಕೆಯಲ್ಲಿ ನೀವು ದಾಟಿ ಹೋಗಲೇಬೇಕು ಮತ್ತು
ನೀವು ದಾಟಿ ಹೋಗದೆ ಇದ್ದರೆ ಮುಂದಿನ ಹಂತ ಎಂದಿಗೂ ಇರುವುದಿಲ್ಲ. ಸರಿಯಲ್ಲವೇ? ಆಮೆನ್. ಇಸ್ರೇಲ್ನ ಮಕ್ಕಳಿಗೆ ಏಸಾವಿನ ಪುತ್ರರು ಎಷ್ಟರ ಮಟ್ಟಿಗೆ ನಿರುತ್ಸಾಹಗೊಳಿಸುತ್ತಿದ್ದರು ನಮಗೆ ಗೊತ್ತಿಲ್ಲ. ನಾವು ಅನೇಕ ಸಲ ಪ್ರಯತ್ನಿಸಿದ್ದೇವೆ, ಆದರೆ ಸಾಧ್ಯವಾಗಲಿಲ್ಲ ಎಂದು ಹೇಳುತ್ತಾ, ಯಾಕೆಂದರೆ ಅವರಲ್ಲಿರುವ ಕೆಲವು ಸ್ವಾಭಾವಿಕ ವಿಷಯಗಳಿಂದಾಗಿ ಅದು ಅವರಿಗೆ ಸಾಧ್ಯವಾಗಲಿಲ್ಲ. ಆದರೆ ನಿಮಗೆ ದೇವರು ಇದ್ದಾನೆ. ನಿಮ್ಮನ್ನು ದಾಟಿಸಿ ಮಾರ್ಗದರ್ಶಿಸಲು ಸಮರ್ಥನಾದ, ನಿಮ್ಮನ್ನು ದಾಟಿಸಿ ಕರೆದುಕೊಂಡು ಹೋಗುವವನು. ಆಮೆನ್. ಹಲ್ಲೆಲೂಯ. ಪ್ರತಿಯೊಂದು ಜಾರೇದ್ ಹೊಳೆಯಲ್ಲಿಯೂ ಪ್ರತಿ ಕಣಿವೆಯಲ್ಲೂ. ಆಮೆನ್. ಹಾಲೆಲೂಯ. ನೀವು ಎದುರಿಸುತ್ತಿರುವ ಕಣಿವೆ ಯಾವುದು ಎಂದು ನನಗೆ ಗೊತ್ತಿಲ್ಲ, ನನಗೆ ತಿಳಿದಿಲ್ಲ. ನೀವು ಯಾವ ರೀತಿಯ ಹೊಳೆಯ ಬದಿಯಲ್ಲಿ ನಿಂತಿದ್ದೀರೋ ನನಗೆ ಗೊತ್ತಿಲ್ಲ. ನಿಮ್ಮ ಮುಂದೆ ನಿಂತಿರುವುದು ನಿಮ್ಮ ಆರೋಗ್ಯದ ವಿಷಯವಾಗಿರಬಹುದು, ಅಥವಾ ಸಂಪತ್ತು ಅಥವಾ ಸಂಬಂಧ, ಏನೇ ಆಗಿರಲಿ. ಆದರೆ ಅಲ್ಲಿ ನಿಮಗೆ ದಾಟಿ ಹೋಗಲು ಕೃಪೆಯು ಲಭ್ಯವಿದೆ. ಆಮೆನ್. ಹಾಲೆಲೂಯ. ಹಾಗೂ ಆತನು ಯಾವಾಗಲೂ ನಮ್ಮನ್ನು ಮುಂದಿನ ಹಂತಕ್ಕೆ ಕರೆದುಕೊಂಡು ಹೋಗಲು ಬಯಸುತ್ತಾನೆ. ಹಾಲೆಲೂಯ. ಮತ್ತು ನಿಮ್ಮ ಬದಲಾವಣೆ ಯಾವಾಗಲೂ ಆಗುವುದು ನೀವು ಏಸಾವಿನ ದೇಶವನ್ನು ದಾಟಿದಾಗ. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನಿಮ್ಮ ಬದಲಾವಣೆ ಯಾವಾಗಲೂ ಬರುವುದು ನೀವು ಏಸಾವಿನ ದೇಶದ ಗಡಿಯನ್ನು ದಾಟಿದಾಗ ಮಾತ್ರ. ಯಾಕೆಂದರೆ ಏಸಾವಿನ ಪ್ರದೇಶದ ಗಡಿಯಲ್ಲಿ ಜರೇದ್ ಹೊಳೆ ಇದೆ. ಸರಿಯಲ್ಲವೇ? ಆಮೆನ್. ಅದು ನಿಮ್ಮ ಸಹಜ ಮನುಷ್ಯನನ್ನು ಭಯಪಡಿಸಬಹುದು, ಅದು ನಿಮ್ಮನ್ನು ಮಿತಿಗೊಳಿಸಬಹುದು. ಹೌದು, ಅದು ಮಿತಿಗೊಳಿಸುವ ಸ್ಥಳ. ಅಲ್ಲಿ ನಿಮ್ಮ ಶಕ್ತಿ ನಿಮ್ಮನ್ನು ದಾಟಿಸಲು ಸಾಧ್ಯವಿಲ್ಲ. ಹೌದು, ನಿಮ್ಮ ಶಕ್ತಿ ನಿಮ್ಮನ್ನು ದಾಟಿಸಲು ಸಾಧ್ಯವಿಲ್ಲವೆಂದು ನೀವು ತಿಳಿಯುವ ಸ್ಥಳವಾಗಿದೆ. ಮತ್ತು ನಿಮ್ಮ ಅರಿವು, ನಿಮ್ಮ ಅನುಭವ ಏನೂ ನಿಮ್ಮನ್ನು ದಾಟಿಸಲು ಸಾಧ್ಯವಿಲ್ಲವೆಂದು ನಿಮಗೆ ತಿಳಿಯುತ್ತದೆ. ಆಮೆನ್. ನಿಮಗೆ ಅಡ್ಡವಾಗಿ ನಿಂತಿರುವ ಆ ವಿಷಯಗಳಿಂದ. ಆದರೆ ಅಲ್ಲಿ ಒಂದು ಕೃಪೆ ಹರಿಯುತ್ತದೆ, ನೀವು ಆತನ ಕಡೆಗೆ ನೋಡಲು ಸಿದ್ಧರಾಗಿದ್ದರೆ. ಹಾಲೆಲೂಯ. ಆದರೆ ಲೌಕಿಕ ಮನುಷ್ಯನು ಯಾವಾಗಲೂ ಕೋಳಿಯಂತೆ ಕೆಳಗೆ ಮಾತ್ರ ನೋಡುತ್ತಾನೆ. ಅವನ ಕಣ್ಣುಗಳು ಯಾವಾಗಲೂ ಕೆಸರಿನಲ್ಲಿ ಇರುತ್ತವೆ. ಸರಿಯಲ್ಲವೇ? ಆಮೆನ್. ಹೌದು, ಪಾಸ್ಟರ್ ಅವರು ಹೇಳುತ್ತಿದ್ದರು, ದೇವರು ಅವನಿಗೆ ಒಂದು ದರ್ಶನ ನೀಡಿದರು. ಅಲ್ಲಿ ಹಂದಿಗಳ ಕಾಲುಗಳಿರುವ ಜನರನ್ನು ದೇವರು ಹೇಗೆ ಅವರಿಗೆ ಕುರಿಗಳ ಕಾಲುಗಳಾಗಿ ರೂಪಾಂತರಿಸುತ್ತಿದ್ದಾನೆ ಎಂದು. ಹಂದಿಯ ಕಾಲುಗಳು ಯಾವಾಗಲೂ ಕೆಸರಿಗೆ ಹೋಗಲು ಬಯಸುತ್ತವೆ. ಒಂದು ಹಂದಿ ಎಂದಿಗೂ ಕುರುಬನನ್ನು ಅನುಸರಿಸುವುದಿಲ್ಲ. ಹಂದಿಗೆ ಕುರುಬನ ಧ್ವನಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಂದಿಗೆ ತಿಳಿಯುವುದು ಒಂದೇ ವಿಷಯ, ಕೆಸರು, ಮಣ್ಣಿನ ಕೆಸರು. ಮಣ್ಣಿನ ಕೆಸರಿಗೆ ಅದು ಓಡಲು ಬಯಸುವ ಜಾಗ. ಆದುದರಿಂದ ಹಂದಿಗೆ ಯಾವಾಗಲೂ ಅದರದೇ ಆದ ದಾರಿ ಇರುತ್ತದೆ ಮತ್ತು ಅದೇ ದಾರಿಯಲ್ಲಿ ಹೋಗಲು ಬಯಸುತ್ತದೆ. ನೀವು ಹಂದಿಯನ್ನು ತೊಳೆದರೂ ಸಹ ಅದು ಪುನಃ ಅದೇ ಮಣ್ಣಿನ ಕೆಸರಿನ ಕಡೆಗೆ ಓಡಲು ಇಷ್ಟಪಡುತ್ತದೆ. ಆದರೆ ಕುರಿಯು ಯಾವಾಗಲೂ ಸ್ವಚ್ಛವಾಗಿ ಇರಲು ಬಯಸುತ್ತದೆ.
ಕೆಲವು ಹಿಂದೆ ಜಾರುವ ಕಾಲುಗಳನ್ನು ಕರ್ತನು ರೂಪಾಂತರಿಸುತ್ತಿದ್ದಾನೆ. ಆಮೆನ್, ಹಾಲೆಲೂಯ. ನೀವು ಆತನ ಕಡೆಗೆ ನೋಡಲು ಸಿದ್ಧರಾಗಿದ್ದರೆ ಆತನು ಕೆಲವು ಹಿಂದೆ ಜಾರುವ ಕಾಲುಗಳನ್ನು ರೂಪಾಂತರಿಸಬಲ್ಲನು. ಆತನು ಹಂದಿಯ ಕಾಲುಗಳನ್ನು ಕುರಿಯ ಕಾಲುಗಳನ್ನಾಗಿ ಮಾಡಬಲ್ಲನು. ಆಮೆನ್. ನೀವು ಹಂದಿಯಂತೆ ನಿಮ್ಮದೇ ದಾರಿಗಳಲ್ಲಿ ನಡೆದಾಗ, ಆದರೆ ನೀವು ಆತನ ಕಡೆ ನೋಡಿದಾಗ ಅಲ್ಲಿ ಕೃಪೆಯು ಒಂದು ಶಕ್ತಿಯು ಹರಿಯುತ್ತದೆ. ಆದುದರಿಂದ ನೀವು ಕುರುಬನ ಧ್ವನಿಯನ್ನು ಅನುಸರಿಸಬಹುದು. ಆತನು ಕಾಯ್ದಿಟ್ಟಿದ್ದ ಆ ಕೃಪೆಯಲ್ಲಿ ನೀವು ಪುನಃ ನಡೆಯಬಹುದು. ಹಾಲೆಲೂಯ. ಆದುದರಿಂದ ನಿಮ್ಮ ಪ್ರಯಾಣವು ಪರಿಸ್ಥಿತಿಗಳಿಂದಾಗಲಿ ಅಥವಾ ಮಿತಿಗಳ ಕಾರಣದಿಂದಾಗಲಿ ಅಥವಾ ನೀವು ಎದುರಿಸುವ ಅಡೆತಡೆಗಳ ಕಾರಣದಿಂದಾಗಲಿ ಅದು ನಿಮ್ಮನ್ನು ಮೀರಿ ಹೋಗದಂತೆ ನೋಡಿಕೊಳ್ಳಿ, ಅಥವಾ ಆ ಪರಿಸ್ಥಿತಿಗಳು ನಿಮ್ಮನ್ನು ಮೀರಿ ಹೋಗಲು ಬಿಡಬೇಡಿ. ಆದರೆ ಯಾರು ಅದನ್ನು ದಾಟಿ ಬಂದಿದ್ದಾರೆ ಅವರಿಗೆ ಆತನು ಕಿರೀಟವನ್ನು ನೀಡಿದನು. ಹಾಲೆಲೂಯ. ಆದುದರಿಂದ ಪ್ರತಿಯೊಬ್ಬರ ಮೇಲೂ ಒಂದು ಕರೆಯಿದೆ ಮತ್ತು ಆ ಕರೆಯು ನೀವು ದಾಟಿ ಹೋಗುವುದಕ್ಕಾಗಿ. ಹೌದು, ನಿಮ್ಮ ಕರೆಯು ನೀವು ಅದನ್ನು ಮೀರಿ ಬರುವುದಕ್ಕಾಗಿ. ಹೌದು, ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳಿಂದ ಮತ್ತು ಶತ್ರು ನಿಮ್ಮ ಮೇಲೆ ಎಸೆಯುವ ಪರಿಸ್ಥಿತಿಗಳಿಂದಲೂ ಮೀರಿ ಹೊರಬರುವುದಕ್ಕಾಗಿ. ಆಮೆನ್. ಹೌದು, ನೀವು ಜಯಶಾಲಿಯಾಗಲು. ಹಾಲೆಲೂಯ. ಇದು ಎಲ್ಲರಿಗೂ ಅಲ್ಲ, ಆದರೆ ದೇವರ ವಾಕ್ಯ ಹೇಳುತ್ತದೆ ಅದನ್ನು ಮೀರಿ ಬಂದವರಿಗೆ ಅಥವಾ ದಾಟಿ ಬಂದವರಿಗೆ ಎಂದು. ಆಮೆನ್. ರಕ್ಷಣೆಯು ಒಂದು ಉಚಿತ ವರ, ಆದರೆ ದೇವರ ರಾಜ್ಯದಲ್ಲಿ ಅನೇಕ ವಿಷಯಗಳು ಉಚಿತವಾಗಿ ಇಲ್ಲ. ಸರಿಯಲ್ಲವೇ? ಆಮೆನ್. ಹೌದು, ಕೆಲವೊಂದು ವಿಷಯಗಳು ಅದನ್ನು ದಾಟಿ ಬಂದವರಿಗೆ ಮಾತ್ರ. ನಿಮ್ಮ ನೆರೆಯವನ ಕಡೆ ನೋಡಿ ಹೇಳಿ, ಒಬ್ಬ ಜಯಶಾಲಿಯಾಗಿರಿ. ಆಮೆನ್. ಅಲ್ಲಿ ನಿಮ್ಮ ವಿಧೇಯತೆಯು ಮುಖ್ಯ. ಹಾಲೆಲೂಯ. ಆದುದರಿಂದ ಜಾರೇದ್ ನಿಮ್ಮ ನಿರ್ದಿಷ್ಟ ಗುರಿಯ ಮುಂಚಿನ ಬಿಂದುವಾಗಿದೆ. ಆಮೆನ್. ಹಾಲೆಲೂಯ. ನೀವು ಜಾರೇದೆಂಬ ಹೊಳೆಯಲ್ಲಿ ಏನು ನೋಡಿದರೂ ಪರವಾಗಿಲ್ಲ. ಅದು ವಿಷಕಾರಿ ಹಾವುಗಳಾಗಿರಲಿ ಅಥವಾ ಕಾಡು ಮೃಗಗಳಾಗಿರಲಿ, ಜಂಡು ಹುಲ್ಲಾಗಲಿ, ಹಾವುಗಳು. ನೀವು ಮುಂದೆ ಸಾಗುವುದನ್ನು ದೇವರು ಉದ್ದೇಶಿಸಿರುವುದಕ್ಕೆ ನೀವು ಮುಂದುವರಿದು ಹೋಗಲು ನೀವು ನೋಡಿದಾಗ ನಿಮ್ಮ ಸ್ವಾಭಾವಿಕ ಮನುಷ್ಯನಿಗೆ ಅಲ್ಲಿ ಅನೇಕ ಅಡೆತಡೆಗಳು ಕಾಣಬಹುದು. ಅಲ್ಲಿರುವ ಜಂಡು ಹುಳುಗಳು, ಕಾಡು ಮೃಗಗಳು, ಹಾವುಗಳು. ಆದರೆ ಆತನು ನಿಮ್ಮ ಕಾಲುಗಳನ್ನು ಕಬ್ಬಿಣ ಮತ್ತು ಕಂಚಿನ ಪಾದರಕ್ಷೆಗಳಿಂದ ಹೊದಿಸುವನು. ಹೌದು, ನಿಮಗೆ ಅಡೆತಡೆಯನ್ನು ಉಂಟು ಮಾಡುವುದನ್ನು ಕೆಡವಿ ಹಾಕಲು. ಅಲ್ಲಿ ನಿಮ್ಮ ಕಾಲುಗಳಿಗೆ ಸಮೃದ್ಧಿಯಾದ ಎಣ್ಣೆಯೂ ಇರುತ್ತದೆ. ಕರ್ತನು ಕೊಡುವ ಪಾದರಕ್ಷೆಗಳು ಇರುತ್ತವೆ. ನೀವು ನಿಮ್ಮ ಕೆಲವು ಕಣಿವೆಗಳನ್ನು ದಾಟಿ ಹೋಗಲು, ಕೆಲವು ಹೊಳೆಗಳನ್ನು ದಾಟಲು ಅವು ನಿಮ್ಮ ದಾರಿಯಲ್ಲಿ ನಿಂತಿರುವ. ಆಮೆನ್. ಹಾಲೆಲೂಯ. ದೇವರು ನಿಮ್ಮ ಕಾಲುಗಳಿಗೆ ಎಣ್ಣೆಯನ್ನು ಅಭಿಷೇಕಿಸುವನು. ಆತನು ನಿಮ್ಮ ಕಾಲುಗಳನ್ನು ಕಬ್ಬಿಣ ಮತ್ತು ಕಂಚಿನ ಪಾದರಕ್ಷೆಗಳಿಂದ ಮುಚ್ಚುವನು. ಹಾಲೆಲೂಯ. ಆಮೆನ್. ಕರ್ತನು ಆಶೇರನಿಗೆ ಹೇಗೆ ಕೊಟ್ಟನು ಎಂಬುದನ್ನು ನಾವು ಕೇಳಿದ್ದೇವೆ. ದಾರಿಯಲ್ಲಿರುವ ಕೆಲವು ವಸ್ತುಗಳನ್ನು ತುಳಿದು ಕೆಡವಲು
ಆತನು ಕಬ್ಬಿಣ ಮತ್ತು ಕಂಚಿನ ಪಾದರಕ್ಷೆಗಳನ್ನು ನೀಡಿದನು. ಹೌದು, ಆ ಪಾದರಕ್ಷೆಗಳನ್ನು ದೇವರು ಮಾತ್ರ ನಿಮಗೆ ಕೊಡಬಲ್ಲನು. ಆಮೆನ್, ಹಲ್ಲೆಲೂಯಾ. ಆದುದರಿಂದ ನಿಮ್ಮ ದಾರಿಯಲ್ಲಿರುವ ಕೆಲವು ವಸ್ತುಗಳನ್ನು ತುಳಿದು ಕೆಡವಲು, ಕೆಲವು ವಸ್ತುಗಳನ್ನು ದಾಟಿಕೊಂಡು ಬರಲು ಮತ್ತು ಜಯಶಾಲಿಯಾಗಲು, ಹಲ್ಲೆಲೂಯಾ, ದಾಟಿ ಹೋಗಲು ಯಾವುದು ನಿಮ್ಮ ಪ್ರಾಣವನ್ನು ಅಡ್ಡಿಪಡಿಸಲಾರದು. ಹಲ್ಲೆಲೂಯಾ. ನೀವು ನಿಮ್ಮ ಕಾಲುಗಳನ್ನು ನೋಡಿ ಹೀಗೆ ಹೇಳುತ್ತೀರಾ, ಕರ್ತನು ನನ್ನ ಕಾಲುಗಳನ್ನು ಪಾದರಕ್ಷೆಗಳೊಂದಿಗೆ, ಕಬ್ಬಿಣ ಮತ್ತು ಕಂಚಿನ ಪಾದರಕ್ಷೆಗಳೊಂದಿಗೆ ನಾನು ದಾಟಿ ಹೋಗುವಂತೆ ಆತನ ಕೃಪೆಯಿಂದ ಮತ್ತು ಆತನ ಶಕ್ತಿಯಿಂದ ಮುಚ್ಚುವನು. ಯೇಸುವಿನ ನಾಮದಲ್ಲಿ ಆಮೆನ್, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಎಲ್ಲೋ ಒಂದು ಕಡೆ ಸಿಕ್ಕಿ ಹಾಕಿಕೊಳ್ಳಲು ಮತ್ತು ದಾರಿಯಲ್ಲಿ ನಾಶವಾಗಲು ಕರೆಯಲಿಲ್ಲ. ನೀವು ಆತನ ವಾಗ್ದಾನದ ನಾಡಿಗೆ ಪ್ರವೇಶಿಸಬೇಕೆಂದು ಬಯಸುತ್ತಾನೆ. ಆಮೆನ್. ಹೌದು, ಆತನು ನಿಮ್ಮನ್ನು ದಾರಿಯಲ್ಲಿ ನಾಶವಾಗಲು ಕರೆಯಲಿಲ್ಲ. ಆದರೆ ನಿಮ್ಮ ಸ್ವಾಭಾವಿಕ ಲೌಕಿಕ ಮನುಷ್ಯನು ದೇವರು ನಿಮಗಾಗಿ ಕಾದು ಇಟ್ಟಿರುವ ಆಶೀರ್ವಾದಕ್ಕೆ ಕಾಲಿಡಲಾರನು. ಆ ಪ್ರಯಾಣದ ಹಂತದಲ್ಲಿ ನಿಮ್ಮ ಲೌಕಿಕ ಮನುಷ್ಯನ, ಸ್ವಾಭಾವಿಕ ಮನುಷ್ಯನ ಶಕ್ತಿ ನಾಶವಾಗಬೇಕು. ಯುದ್ಧದಲ್ಲಿ ಬಲಿಷ್ಠನಾದ ಪ್ರತಿಯೊಬ್ಬನು ಸಾಯಲೇಬೇಕು. ಆಮೆನ್, ಹಲ್ಲೆಲೂಯಾ. ಹೌದು, ಯುದ್ಧದಲ್ಲಿ ತರಬೇತಿ ಪಡೆದ ಪ್ರತಿಯೊಬ್ಬ ಬಲಿಷ್ಠನು ಅವನ ಸ್ವಾಭಾವಿಕ ಮನುಷ್ಯತ್ವಕ್ಕೆ ಸಾಯುವವರೆಗೆ ದೇವರು ಕಾಯುತ್ತಿದ್ದರು. ಅವನು ಸಾಯಲೇಬೇಕಾಯಿತು. ನಂತರ ಕರ್ತನು ಹೇಳಿದನು, ಎದ್ದು ದಾಟಿ ಹೋಗಿರಿ ಎಂದು. ಆಮೆನ್. ನಿಮ್ಮ ಮುಂದಿನ ಹಂತಕ್ಕೆ ನೀವು ಏರಬೇಕಾದರೆ ನಿಮ್ಮಲ್ಲಿ ಒಂದು ಮಟ್ಟದ ಮರಣದ ಅಗತ್ಯವಿದೆ. ನಿಮ್ಮ ಸ್ವಾಭಾವಿಕ ಮನುಷ್ಯನು ಸಾಯಬೇಕು. ಹಲ್ಲೆಲೂಯಾ. ಈಗ ಇಸ್ರಾಯೇಲಿನ ಮಕ್ಕಳು ಜರೇದ್ ಎಂಬ ಹೊಳೆಯ ಮುಂದೆ ಬಂದರು. ಈ ಜರೇದ್ ಹೊಳೆಯ ಒಂದು ಕೊಂಬೆ ಹೋಗಿ ಡೆಡ್ ಸೀಗೆ ಸೇರುತ್ತದೆ. ಮತ್ತೊಂದು ಕೊಂಬೆ ಅಥವಾ ಇನ್ನೊಂದು ಉಪನದಿ ಹೋಗಿ ಕೆಂಪು ಸಮುದ್ರ ಸೇರುತ್ತದೆ. ಒಂದು ಕೊಂಬೆ ಲವಣ ಸಮುದ್ರಕ್ಕೂ ಇನ್ನೊಂದು ಕೊಂಬೆ ಕೆಂಪು ಸಮುದ್ರಕ್ಕೂ. ಇಸ್ರಾಯೇಲಿನ ಜನರು ಪಾಸ್ಕಾ ಹಬ್ಬದ ದಿನ ಕುರಿಯ ರಕ್ತದ ಮೂಲಕ ಅವರು ಕೆಂಪು ಸಮುದ್ರವನ್ನು ಆಗಲೇ ದಾಟಿದ್ದರು. ಆಮೆನ್, ಹಲ್ಲೆಲೂಯಾ. ಆದರೆ ಅಂತಿಮ ದಾಟುವಿಕೆಗೆ ಮುನ್ನ ಹಿಂದಿನ ಕಾಲದ ಕೆಲವು ಬಂಧನಗಳು ಮತ್ತೆ ಅವರ ಮೇಲೆ ಬಂದವು. ಸರಿಯಲ್ಲವೇ? ಆಮೆನ್. ಅವರು ಹೋರಾಡಿದ ಕೆಲವು ವಿಷಯಗಳು. ಹೌದು, ಅವರು ಐಗುಪ್ತ ದೇಶದಲ್ಲಿ ಇದ್ದಾಗ ಮತ್ತು ಐಗುಪ್ತ ದೇಶದಿಂದ ಬಂದ ಪ್ರಯಾಣದಲ್ಲಿ ಹಳೆಯ ಕೆಟ್ಟ ಸ್ವಭಾವದ ಕೆಲವು ವಿಷಯಗಳು ಮತ್ತು ರಕ್ತಮಾಂಸ ಭರಿತ ಮನುಷ್ಯನ ವಕ್ರ ಸ್ವಭಾವದ ಕೆಲವು ಲಕ್ಷಣಗಳು ಮತ್ತೆ ಕಾಣಿಸಿಕೊಂಡವು. ಮತ್ತೆ ಕೊನೆಯದಾಗಿ ದಾಟುವ ಸ್ಥಳದಲ್ಲಿ ದಾಟುವಿಕೆಯ ಮುನ್ನ ಅವರು ಮತ್ತೆ ಕೆಂಪು ಸಮುದ್ರವನ್ನು ಎದುರಿಸಬೇಕಾಯಿತು. ಅವರು ಹೋರಾಡಿದ ಕೆಲವು ವಿಷಯಗಳು ಮತ್ತು ಯೇಸುವಿನ ರಕ್ತದ ಮೂಲಕ ಜಯ ಪಡೆದ ಕೆಲವು ವಿಷಯಗಳು ಮತ್ತೆ ಹೊರಬಂದವು. ಆಮೆನ್. ಹೀಗಾಗಿ ಮತ್ತೆ ಪ್ರವೇಶಿಸುವ ಮೊದಲು, ವಾಗ್ದಾನದ ದೇಶಕ್ಕೆ ಪ್ರವೇಶಿಸುವ ಮೊದಲು ಹಿಂದಿನಿಂದ ಕೆಲವು ಶತ್ರುಗಳು ಮತ್ತೆ ಬಂದರು. ಕೆಲವು ವಕ್ರ ಸ್ವಭಾವದವು, ಕೆಲವು ವಕ್ರ ಮನೋಭಾವದ ಹಳೆಯ ಸ್ವಭಾವದಲ್ಲಿದ್ದ ಕೆಲವು ದುಷ್ಟ ಸಂಗತಿಗಳು ಮತ್ತೆ ಕಾಣಿಸಿಕೊಂಡವು. ಅವರು
ವಾಗ್ದಾನದ ನಾಡಿನೊಳಗೆ ಪ್ರವೇಶಿಸದಂತೆ ಅವರನ್ನು ತಡೆಯಲು ಪ್ರಯತ್ನಿಸುತ್ತಿದ್ದವು. ಆಮೆನ್. ಆದುದರಿಂದ ನೀವು ಪಡೆಯಬೇಕಾದದ್ದು ಕರ್ತನ ಶಕ್ತಿಯನ್ನು, ಕರ್ತನ ಕೃಪೆಯನ್ನು ಮತ್ತು ದೇವರ ಕರುಣೆಯನ್ನು. ಹಾಲೆಲೂಯ. ಕೆಲವು ವಿಷಯಗಳನ್ನು ದಾಟಿ ಹೋಗಲು. ಆಮೆನ್. ಹಾಲೆಲೂಯ. ವಿಮೋಚನಾ ಕಾಂಡ ಅಧ್ಯಾಯ 15 ವಾಕ್ಯ 17. ನೀನು ಅವರನ್ನು ನಿನ್ನ ಸ್ವಕೀಯ ದೇಶವಾಗಿರುವ ಬೆಟ್ಟದ ಸೀಮೆಗೆ ತಂದು ಬಲಪಡಿಸುವಿ. ಯೆಹೋವನೇ, ನೀನು ಸ್ವಂತ ನಿವಾಸಕ್ಕಾಗಿ ಕಟ್ಟಿಕೊಂಡಿರುವ ಸ್ಥಳದವರೆಗೂ, ಕರ್ತನೇ, ನೀನು ನಿನಗಾಗಿ ಸಿದ್ಧಪಡಿಸಿಕೊಂಡಿರುವ ಪವಿತ್ರ ಪರ್ವತದವರೆಗೂ ಅವರನ್ನು ಬರಮಾಡುವಿ. ಆಮೆನ್. ಆದುದರಿಂದ ಕರ್ತನು ತರಲು ಬಯಸುವ ಒಂದು ಪವಿತ್ರ ಸ್ಥಳ ಇದೆ ಮತ್ತು ಅವರು ಅದನ್ನು ಅಲ್ಲಿ ನಡೆಯಲು ಬಯಸುತ್ತಾರೆ. ಸರಿಯಲ್ಲವೇ? ಆಮೆನ್. ಹೌದು, ದೇವರು ಸಿದ್ಧಪಡಿಸಿರುವ ಒಂದು ಸ್ಥಳ, ಅದು ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಪರ್ವತ. ಆಮೆನ್. ಹೌದು, ನಿಮ್ಮ ಪಾರಂಪರಿಕ ಆಸ್ತಿಯ ಪರ್ವತ. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೇವರಲ್ಲಿ ನನಗೆ ಪಾರಂಪರಿಕ ಆಸ್ತಿಯ ಒಂದು ಪರ್ವತವಿದೆ. ಹೌದು, ಅದು ಕೇವಲ ಸಣ್ಣ ಪಾರಂಪರಿಕ ಆಸ್ತಿಯಲ್ಲ, ಆತನು ಪಿತ್ರಾರ್ಜಿತ ಆಸ್ತಿಯ ಪರ್ವತವನ್ನೇ ಸಿದ್ಧಪಡಿಸಿದ್ದಾನೆ. ಆಮೆನ್. ನಿಮ್ಮ ಕಣ್ಣುಗಳು ಅದನ್ನು ಕಾಣದಿದ್ದರೆ ನೀವು ದಾಟಿ ಹೋಗುವುದಿಲ್ಲ. ಹಾಲೆಲೂಯ. ಏಸಾವಿನ ಕಣ್ಣುಗಳು ಆ ಪಿತ್ರಾರ್ಜಿತ ಆಸ್ತಿಯ ಪರ್ವತಗಳನ್ನು ಕಾಣಲಾರದು. ಏಸಾವಿನ ಪುತ್ರರು ಎಂದಿಗೂ ಅದನ್ನು ಕಾಣಲಾರರು. ನಿಮ್ಮ ಸ್ವಾಭಾವಿಕ ಮನುಷ್ಯನು ಪಾರಂಪರಿಕ ಆಸ್ತಿಯ ಪರ್ವತವನ್ನು ಕಾಣಲಾರದು, ಅದು ಕ್ರಿಸ್ತನಲ್ಲಿದೆ. ಅದಕ್ಕಾಗಿ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದನು, ನಾನು ಇದನ್ನೆಲ್ಲ ಗೊಬ್ಬರವೆಂದು ಪರಿಗಣಿಸುತ್ತೇನೆ, ಏಕೆಂದರೆ ಪ್ರಕಟವಾಗಲಿರುವ ಮಹಿಮೆಗಾಗಿ. ಹೀಗಾಗಿ ಸ್ವಾಭಾವಿಕ ಮನುಷ್ಯನು ಕಂಡುಕೊಳ್ಳಬಹುದಾದ ಎಲ್ಲವೂ ಕಣ್ಣಿಗೆ ಕಾಣುವುದು, ಹಿಡಿದುಕೊಳ್ಳಲು ಆಗುವುದು, ಅದೆಲ್ಲವನ್ನು ಪೌಲನು ಗೊಬ್ಬರವೆಂದು ಹೇಳುತ್ತಾನೆ. ಪ್ರಕಟವಾಗಲಿರುವ ಮಹಿಮೆಯೊಂದಿಗೆ ಹೋಲಿಸಿದರೆ. ಹೀಗಾಗಿ ಸ್ವಾಭಾವಿಕ ಮನುಷ್ಯನು ಯಾವಾಗಲೂ ಗೊಬ್ಬರವನ್ನೇ ನೋಡುತ್ತಾನೆ. ಕುಳಿತು ಮಲವನ್ನು ತಿನ್ನಬೇಡಿ. ಸರಿಯಲ್ಲವೇ? ಹೌದು, ಸಹಜ ಮನುಷ್ಯನು ಯಾವಾಗಲೂ ಗೊಬ್ಬರವನ್ನೇ ನೋಡುತ್ತಾನೆ. ಪೌಲನು ಹೇಳುತ್ತಿದ್ದಾನೆ, ನಾನು ಇದನ್ನೆಲ್ಲ ಗೊಬ್ಬರವೆಂದು ಪರಿಗಣಿಸುತ್ತೇನೆ, ಪ್ರಕಟವಾಗಲಿರುವ ಮಹಿಮೆಯೊಂದಿಗೆ ಹೋಲಿಸಿದರೆ. ಆದುದರಿಂದ ಒಂದು ಹಂತದ ಮಹಿಮೆ ಇದೆ, ಅದನ್ನು ಕರ್ತನು ಸಿದ್ಧಪಡಿಸಿದ್ದಾನೆ. ಆದರೆ ಅದನ್ನು ಸ್ವಾಭಾವಿಕ ಮನುಷ್ಯನು ಕಾಣಲಾರನು. ಸರಿಯಲ್ಲವೇ? ಆಮೆನ್. ಆದುದರಿಂದ ಸ್ವಾಭಾವಿಕ ಮನುಷ್ಯನು ಯಾವತ್ತೂ ಪಾರಂಪರಿಕ ಆಸ್ತಿಗೆ ಕಾಲಿಡಲು ಸಾಧ್ಯವಿಲ್ಲ, ಅಥವಾ ಕರ್ತನು ಇಟ್ಟುಕೊಂಡಿರುವ ಆ ಪಾರಂಪರಿಕ ಆಸ್ತಿಯ ಪರ್ವತದೊಳಗೆ. ಯಾಕೆಂದರೆ ಅವನು ಅದನ್ನು ನೋಡಲಿಲ್ಲ, ಅವನು ಗೊಬ್ಬರವನ್ನಷ್ಟೇ ನೋಡಿದ್ದಾನೆ. ಆಮೆನ್. ಹೌದು, ಅವನು ಗೊಬ್ಬರವನ್ನಷ್ಟೇ ನೋಡಿದ್ದಾನೆ. ಪೌಲನು ಹೇಳುತ್ತಾನೆ, ನಾನು ಇದೆಲ್ಲವನ್ನು, ಲೋಕವು ಪರಿಗಣಿಸುವುದೆಲ್ಲವನ್ನು ಗೊಬ್ಬರವೆಂದು ಪರಿಗಣಿಸುತ್ತೇನೆ. ಹೇಗೆಂದರೆ ಪ್ರಕಟವಾಗಲಿರುವ ಮಹಿಮೆಯೊಂದಿಗೆ ಅದನ್ನು ಹೋಲಿಸಿ. ಆಮೆನ್. ಹೀಗಾಗಿ ಅವನ ಕಣ್ಣುಗಳು ಮಹಿಮೆಯನ್ನು ಕಾಣಬಹುದಾಗಿದ್ದರಿಂದ ಸಮೃದ್ಧ ಪಿತ್ರಾರ್ಜಿತ ಆಸ್ತಿಯನ್ನು, ಪರ್ವತವನ್ನು ಅವನು ನೋಡಿದ್ದರಿಂದ ಅದೆಲ್ಲವನ್ನು ಗೊಬ್ಬರವೆಂದು ಪರಿಗಣಿಸುತ್ತಾನೆ. ಆಮೆನ್. ಹೀಗಾಗಿ ಕರ್ತನು ನಿಮ್ಮನ್ನು ನೆಡುವ ಪರ್ವತದ ಮೇಲೆ, ಆತನ ಪಾರಂಪರಿಕ ಆಸ್ತಿಯ ಪರ್ವತದಲ್ಲಿ ಸ್ಥಾಪಿಸಲು ಬಯಸುತ್ತಾನೆ.
ಅದನ್ನು ಆತನು ಸಿದ್ಧಪಡಿಸಿದ್ದಾನೆ, ಆತನ ಪವಿತ್ರ ಸ್ಥಳದಲ್ಲಿ ಮತ್ತು ಆತನ ಸನ್ನಿಧಾನದಲ್ಲಿ. ಹಾಲೆಲೂಯ, ಆಮೆನ್. ಹೌದು, ಕೆಲವೊಂದು ಪಾರಂಪರಿಕ ಆಸ್ತಿಯನ್ನು ನೀವು ಆತನ ಸನ್ನಿಧಿಯಲ್ಲಿ ಮಾತ್ರ ಪಾಲುಗೊಳ್ಳಬಹುದು. ಹಾಲೆಲೂಯ, ಆಮೆನ್. ಅರಣ್ಯಕಾಂಡ ಅಧ್ಯಾಯ 21 ವಾಕ್ಯ 23ರಿಂದ 25. ಆದರೆ ತನ್ನ ಸೀಮೆಯನ್ನು ದಾಟಿ ಹೋಗುವುದಕ್ಕೆ ಸಿಹೋನನು ಇಸ್ರಾಯೇಲರಿಗೆ ಅಪ್ಪಣೆಕೊಡದೆ ತನ್ನ ಜನರೆಲ್ಲರನ್ನೂ ಕೂಡಿಸಿಕೊಂಡು ಅವರನ್ನು ಎದುರಿಸುವುದಕ್ಕೆ ಮರುಭೂಮಿಗೆ ಹೊರಟರು. ಅವನು ಯಾಚಕ್ಕೆ ಬಂದು ಅವರೊಡನೆ ಯುದ್ಧ ಮಾಡಿದನು. ಇಸ್ರಾಯೇಲರು ಅವನ ಜನರನ್ನು ಸೋಲಿಸಿ ಕತ್ತಿಯಿಂದ ಸಂವರಿಸಿ ಅರ್ನೋನ್ ನದಿ ಮೊದಲುಗೊಂಡು ಯಬ್ಬೋಗ್ ನದಿಯವರೆಗೂ ಅಮ್ಮೋನಿಯರ ಗಡಿಯವರೆಗೂ ಸಿಹೋನನ ದೇಶವನ್ನೆಲ್ಲ ಸ್ವಾಧೀನ ಮಾಡಿಕೊಂಡರು. ಏಕೆಂದರೆ ಅಮ್ಮೋನಿಯರ ಮಕ್ಕಳ ಗಡಿಯು ಬಲವುಳ್ಳದಾಗಿತ್ತು. ಇಸ್ರಾಯೇಲರು ಈ ಪಟ್ಟಣಗಳನ್ನೆಲ್ಲ ವಶ ಮಾಡಿಕೊಂಡರು. ಅವರು ಹೆಷ್ಬೋನಿನಲ್ಲಿಯೂ ಅದಕ್ಕೆ ಸೇರಿದ ಗ್ರಾಮಗಳಲ್ಲಿಯೂ ಅಮೋರಿಯರ ಬೇರೆ ಎಲ್ಲ ಊರುಗಳಲ್ಲಿಯೂ ವಾಸಿಸಿದರು. ಹೀಗಾಗಿ ದೇವರ ವಾಕ್ಯ ರಾಜ ಸಿಹೋನನ ಬಗ್ಗೆ ಹೇಳುತ್ತದೆ. ಅವನು ಇಸ್ರಾಯೇಲಿನ ಜನರಿಗೆ ಅಡ್ಡಿಯಾಗಿದ್ದನು. ಇಸ್ರಾಯೇಲಿನ ಮಕ್ಕಳು ಸಿಯೋನಿನಿಂದ ಏನನ್ನೂ ಬಯಸಲಿಲ್ಲ. ಅವರು ಅದನ್ನು ದಾಟಿ ಹೋಗಿ ದೇವರು ಅವರನ್ನು ಕರೆದಿದ್ದ ಸ್ಥಳಕ್ಕೆ ಹೋಗಲು ಬಯಸಿದರು. ಆದರೆ ಸಿಹೋನಿನ ರಾಜನು ಹೇಳಿದನು, ನಾನು ನಿಮ್ಮನ್ನು ಬಿಡುವುದಿಲ್ಲ. ನಿಮ್ಮ ಪಾರಂಪರಿಕ ಆಸ್ತಿಯೊಳಗೆ ನೀವು ಹೋಗಲು ನಾನು ಅನುಮತಿಸುವುದಿಲ್ಲ. ನಾನು ನಿಮಗೆ ಅನುಮತಿ ನೀಡುವುದಿಲ್ಲ. ಇಸ್ರಾಯೇಲರು ಅವರ ವಿರುದ್ಧ ಹೋರಾಡುತ್ತಿಲ್ಲವೆಂದು ಅವರಿಗೆ ಚೆನ್ನಾಗಿ ತಿಳಿದಿದ್ದರು. ಇಸ್ರಾಯೇಲರು ಸಿಯೋನಿನಿಂದ ಏನನ್ನೂ ತೆಗೆದುಕೊಳ್ಳಲು ಪ್ರಯತ್ನಿಸುವುದಿಲ್ಲವೆಂದು ಅವರಿಗೆ ತಿಳಿದಿದ್ದರು. ರಾಜ ಸಿಹೋನನು ತನ್ನ ಜನರೊಂದಿಗೆ ಬಂದನು. ಇಸ್ರಾಯೇಲಿನ ಮಕ್ಕಳು ಮುಂದುವರಿದು ಹೋಗಲು ಅಡ್ಡಿಯಾಗಲು. ಹೀಗಾಗಿ ಮನುಷ್ಯರ ಮೂಲಕ ಕಾರ್ಯನಿರ್ವಹಿಸುವ ಕೆಲವು ಆತ್ಮಗಳಿವೆ. ಅವು ನಿಮ್ಮ ಪ್ರಯಾಣಕ್ಕೆ ಅಡ್ಡಿಯಾಗಿ ನಿಂತುಕೊಳ್ಳುತ್ತವೆ. ದೇವರು ಉದ್ದೇಶಿಸಿರುವ ದಾರಿಯಲ್ಲಿ ನಿಮ್ಮ ಪ್ರಯಾಣದಲ್ಲಿ ನೀವು ಅವುಗಳನ್ನು ಸೋಲಿಸಲೇಬೇಕು. ಇಸ್ರಾಯೇಲರು ರಾಜ ಸಿಯೋನನನ್ನು ಸೋಲಿಸಿದರು. ನಿಮ್ಮ ಜೀವನದ ಪ್ರಯಾಣದಲ್ಲಿ ಅಡ್ಡಿಯಾಗಿ ನಿಂತಿರುವ ಪ್ರತಿಯೊಬ್ಬ ಸಿಯೋನನು ದೇವರು ಅವರನ್ನು ತೆಗೆದುಹಾಕಲಿ, ಯೇಸುವಿನ ನಾಮದಲ್ಲಿ. ಆಮೆನ್. ಹಾಲೆಲೂಯ. ನಿಮ್ಮ ಪ್ರಯಾಣಕ್ಕೆ ಅಡ್ಡಿಯಾಗಿರುವ ಜನರು. ಲೂಕನ ಸುವಾರ್ತೆ ಅಧ್ಯಾಯ 4 ವಾಕ್ಯ 28ರಲ್ಲಿ ಮತ್ತು 29ರಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸಭಾ ಮಂದಿರದಲ್ಲಿದ್ದ ಎಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಎಳೆದುಕೊಂಡು ತಮ್ಮ ಊರು ಕಟ್ಟಲ್ಪಟ್ಟಿದ್ದ ಗುಡ್ಡದ ಅಂಚಿಗೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಿ ಬಿಡಬೇಕೆಂದಿದ್ದರು. ಆಮೆನ್. ಹೌದು, ಇಲ್ಲಿ ದೇವರ ವಾಕ್ಯವು ಏನು ಹೇಳುತ್ತದೆ? ಯೇಸು ಸಭಾಮಂದಿರಕ್ಕೆ ಬಂದನು ಮತ್ತು ಆತನು ತನ್ನ ನಿರ್ದಿಷ್ಟ ಗುರಿಯನ್ನು ಘೋಷಿಸಿದನು. ದೇವರು ಆತನ ಮೇಲೆ ಏನು ಉದ್ದೇಶಿಸಿ ಇಟ್ಟಿದ್ದನು ಅದನ್ನು ಆತನು ಘೋಷಿಸಿದನು. ಆತನು ದೇವರ ವಾಕ್ಯದ ಪುಸ್ತಕವನ್ನು ತೆಗೆದುಕೊಂಡು, ಸರ್ವಶಕ್ತನಾದ ಕರ್ತನ ಆತ್ಮವು ನನ್ನ ಮೇಲೆ ಇದೆ ಎಂದು ಓದಿದನು. ಬಂಧಿತರನ್ನು ಬಿಡುಗಡೆ ಮಾಡಲು ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. ಅವನು ತನ್ನ ನಿರ್ದಿಷ್ಟ ಗುರಿಯನ್ನು ಘೋಷಿಸಲು ಆರಂಭಿಸಿದನು. ತಂದೆ ದೇವರು ಆತನ ಮೇಲೆ ಏನು ಆಜ್ಞಾಪಿಸಿದನು ಅದನ್ನು, ಹೌದು, ತಂದೆ ದೇವರು ಆತನ ಜೀವನದ ಮೇಲೆ ಉದ್ದೇಶಿಸಿದನು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಸಭಾಮಂದಿರದಲ್ಲಿದ್ದ ಜನರು ಆತನನ್ನು ಹೊರಗೆ ತಳ್ಳಿದರು
ಮತ್ತು ಆತನನ್ನು ಬೆಟ್ಟದ ಮೇಲಿನಿಂದ ಎಸೆದು ಬೀಳಿಸಲು ಬಯಸಿದರು. ಹೌದು, ಚರ್ಚಿನಲ್ಲಿದ್ದ, ದೇವರ ಸಭೆಯಲ್ಲಿದ್ದ ಜನರು, ಸಭಾಮಂದಿರದಲ್ಲಿದ್ದ ಜನರು ಅಲ್ಲಿ ಬಂದಿದ್ದರು. ಅವರು ದೇವರನ್ನು ಆರಾಧಿಸಲು ಬಂದಿದ್ದರು. ಆದರೆ ತಾವು ಅಂತಹವರೇ ಎಂದು ಭಾವಿಸಿದ ಜನರು ತಾವು ತಮ್ಮ ದೇವರನ್ನು ಆರಾಧಿಸುತ್ತಿದ್ದೇವೆ ಎಂದು ಭಾವಿಸಿದ ಜನರ ಹೃದಯದೊಳಗೆ ಕೊಲ್ಲುವ ಮನಸ್ಸಿನ ಆತ್ಮವನ್ನು ಹೊಂದಿದ್ದರು. ಅವರು ಯೇಸುವಿನ ನಿರ್ದಿಷ್ಟ ಗುರಿಯ ವಿಧಿಯನ್ನು ನಾಶ ಮಾಡಲು ಬಯಸಿದರು. ಯೇಸುವಿನ ನಿರ್ದಿಷ್ಟ ಗುರಿಯನ್ನು ನಾಶ ಮಾಡಲು ಅವರು ಎಲ್ಲವನ್ನೂ ಪ್ರಯತ್ನಿಸಿದರು. ಅವರು ಅತೀ ದೊಡ್ಡ ಅಡ್ಡಿಯಾಗಿದ್ದರು. ಹೌದು, ದೇವರ ಸಭೆಯಲ್ಲಿದ್ದ ಜನರು, ಸರಿಯಲ್ಲವೇ? ಹೌದು, ದೇವರ ಸಭಾಮಂದಿರದಲ್ಲಿದ್ದ ಜನರು ಯೇಸುವನ್ನು ಕೊಲ್ಲಲು ಬಯಸಿದರು. ಆತನು ತಂದೆ ದೇವರ ಆಜ್ಞೆಯನ್ನು ತನ್ನ ಮೇಲೆ ಘೋಷಿಸಿದಾಗ, ಸರ್ವಶಕ್ತನಾದ ದೇವರ ಆತ್ಮವು ನನ್ನ ಮೇಲಿದೆ ಎಂದು ಹೇಳಿದರು. ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ, ಬಂಧಿತರನ್ನು ಬಿಡುಗಡೆ ಮಾಡಲು, ಮನಸ್ಸು ಮುರಿದವರನ್ನು ಗುಣಪಡಿಸಲು, ದೇವರನ್ನು ಆರಾಧಿಸಲು ಸೇರಿದವರೊಳಗೆ ಏನೋ ಪ್ರೇರೇಪಣೆ ಉಂಟಾಯಿತು. ದೇವರನ್ನು ಆರಾಧಿಸಲು ಸೇರಿದವರಲ್ಲಿ ಯೇಸುವನ್ನು ಕೊಲ್ಲಲು ಪ್ರೇರೇಪಿಸಿದ ಆ ಆತ್ಮ ಯಾವುದು? ಆತನ ನಿರ್ದಿಷ್ಟ ಗುರಿಯನ್ನು ನಾಶ ಮಾಡಲು, ಸರಿಯಲ್ಲವೇ? ಆಮೆನ್. ಹೌದು, ನಿಮ್ಮ ಪ್ರಯಾಣದಲ್ಲಿ ಅಡ್ಡಿಯಾಗಿ ನಿಂತಿರುವ ಆತ್ಮಗಳಿವೆ. ದೇವರ ವಾಕ್ಯದಲ್ಲಿ ನೀವು ನೋಡಬಹುದು, ಇಸ್ರಾಯೇಲರು ವಾಗ್ದಾನದ ನಾಡನ್ನು ಪ್ರವೇಶಿಸಲು ಬಯಸಿದಾಗ ರಾಜ ಸಿಹೋನನು ತನ್ನ ಜನರೊಂದಿಗೆ ಬಂದನು. ಯೇಸು ತನ್ನ ತಂದೆ ದೇವರು ಆಜ್ಞಾಪಿಸಿದ ವಿಧಿಯನ್ನು ಘೋಷಿಸಿದಾಗ ಆ ಸಭೆಯಲ್ಲಿ ಸೇರಿದ ಎಲ್ಲ ಜನರು ಆತನಿಗೆ ವಿರುದ್ಧವಾಗಿ ನಿಂತರು. ಆ ಜನರು ಅಲ್ಲಿ ದೇವರನ್ನು ಆರಾಧಿಸಲು ಸೇರಿದ್ದರು. ಯಾವ ದೇವರನ್ನು? ಮತ್ತು ಆ ಜನರು ಭಾವಿಸಿದರು ಅವರು ದೇವರಿಗೆ ಉಪಕಾರ ಮಾಡುತ್ತಿದ್ದಾರೆ ಎಂದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯೇಸು ಅವರ ಮಧ್ಯದಿಂದ ನಡೆದು ಹೋದನು. ಆಮೆನ್. ವಾಕ್ಯ 29 ಮತ್ತು 30 ಓದುವ. ಎದ್ದು ಆತನನ್ನು ಊರ ಹೊರಕ್ಕೆ ಎಳೆದುಕೊಂಡು ತಮ್ಮ ಊರು ಕಟ್ಟಲ್ಪಟ್ಟಿದ್ದ ಗುಡ್ಡದ ಅಂಚಿಗೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದುಬ್ಬಿ ಬಿಡಬೇಕೆಂದಿದ್ದರು. ಆದರೆ ಆತನು ಅವರ ಮಧ್ಯದಿಂದ ನಡೆದು ತನ್ನ ಪಾಡಿಗೆ ತಾನು ಹೊರಟು ಹೋದನು. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ಆತನು ಅವರ ಮಧ್ಯದಿಂದ ಹಾದು ಹೋಗುತ್ತಾ ಅವರನ್ನು ದಾಟಿ ಹೋದನು. ಆಮೆನ್. ನಿಮ್ಮ ಜೀವನದ ಪ್ರಯಾಣದಲ್ಲಿ ಅಡ್ಡಿಯಾಗಿ ನಿಂತಿರುವ ಪ್ರತಿಯೊಬ್ಬ ಶತ್ರುವನ್ನು ಕರ್ತನೊಂದಿಗೆ ನೀವು ದಾಟಬಹುದು. ಆಮೆನ್. ಆತನು ಅವರ ಮಧ್ಯದಲ್ಲಿ ದಾಟಿದನು. ಎಲ್ಲಿಯವರೆಗೆ ನೀವು ಆತನ ಜೊತೆ ಇರುತ್ತೀರಿ, ನೀವು ದಾಟಿ ಹೋಗುತ್ತೀರಿ. ಆಮೆನ್. ಶತ್ರು ತರುವ ಯಾವುದೇ ಅಡ್ಡಿಯು ಅಡ್ಡಿಯಾಗುವುದಿಲ್ಲ. ಶತ್ರುವಿನ ಯಾವುದೇ ಯೋಜನೆಗಳು ಜಯಿಸುವುದಿಲ್ಲ. ಆಮೆನ್. ಅವರು ಆತನನ್ನು ಸಂಪೂರ್ಣವಾಗಿ ನಾಶ ಮಾಡಲು ಬಯಸಿದರು. ಆದುದರಿಂದ ಕೆಲವು ಆತ್ಮಗಳು ಜನರ ಮೂಲಕ ನಾಶ ಮಾಡಲು ಕಾರ್ಯನಿರ್ವಹಿಸುತ್ತವೆ. ಅವರು ಭಾವಿಸುತ್ತಾರೆ ಅವರು ದೇವರಿಗೆ ಉಪಕಾರ ಮಾಡುತ್ತಿದ್ದಾರೆ ಎಂದು. ಹೌದು, ಸಭಾಮಂದಿರದಲ್ಲಿದ್ದ ಜನರು ಯೇಸು ದೇವರನ್ನು ನಿಂದಿಸುತ್ತಿದ್ದಾನೆ ಎಂದು ಭಾವಿಸಿದರು ಮತ್ತು ನಾವು ಅವನನ್ನು ಕೊಲ್ಲೋಣ ಎಂದು ಹೇಳಿದರು. ಸರಿಯಲ್ಲವೇ? ಆಮೆನ್. 2 ಸಾಮುವೇಲನು ಅಧ್ಯಾಯ 15 ವಾಕ್ಯ 23. ಇವರೆಲ್ಲರೂ ಮುಂದೆ ನಡೆಯುವಾಗ ಸುತ್ತಮುತ್ತಲಿನ ಜನರೆಲ್ಲರೂ ಬಹಳವಾಗಿ ಅತ್ತರು.
ಅರಸನೂ ಎಲ್ಲ ಜನರು ಕಿದ್ರೋನ್ ಹಳ್ಳವನ್ನು ದಾಟಿ ಅರಣ್ಯ ಮಾರ್ಗವನ್ನು ಹಿಡಿದರು. ಇಲ್ಲಿ ದೇವರ ವಾಕ್ಯವು ದಾವೀದನ ಬಗ್ಗೆ ಹೇಳುತ್ತಿದೆ. ಅವನು ಕಿದ್ರೋನ್ ಕಣಿವೆಯನ್ನು ದಾಟಿದನು. ಇದು ಮಲಿನ ನೀರು ಹರಿಯುವ ಒಂದು ಕಣಿವೆ. ಇಸ್ರಾಯೇಲರು ಅದರ ಮೂಲಕ ಹಾದು ಹೋದರು. ಇಲ್ಲಿ ದಾವೀದನು ಅಬ್ಸಲೋಮನಿಂದ ಓಡಿ ಹೋಗುತ್ತಿದ್ದನು ಮತ್ತು ಅವನು ಎಲ್ಲವನ್ನೂ ಬಿಟ್ಟು ಹೋದನು. ಅವನ ಜೊತೆ ಕೆಲವು ಸೇವಕರು ಇದ್ದರು ಮತ್ತು ಅವನ ಜೊತೆ ಇದ್ದ ಕೆಲವರು ಆ ಕಣಿವೆಯನ್ನು ದಾಟಿದರು. ದೇವರ ವಾಕ್ಯ ಹೇಳುತ್ತದೆ, ಆ ಕಣಿವೆಯಲ್ಲಿದ್ದ ಮಣ್ಣು ಕಸ ಯಾವುದೂ ಅವರನ್ನು ತಡೆಯಲಿಲ್ಲ. ಆದರೆ ಅವನು ಅದನ್ನು ದಾಟಿ ಹೋದನು. ಆದುದರಿಂದ ದೇವರು ಕೆಲವು ವಿಷಯಗಳ ಮೂಲಕ ನಿಮ್ಮನ್ನು ದಾಟಿಸಿದರೆ ನಿಮಗೆ ಅದನ್ನು ದಾಟಿ ಹೋಗಲು ಶಕ್ತಿ ಇರಬೇಕು. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕರ್ತನು ಹೇಳುವುದೇನೆಂದರೆ, ವಾಕ್ಯ 18 ಓದುವ. ದಾವೀದನು ಅವನ ಎಲ್ಲ ಸೇವಕರು, ಎಲ್ಲ ಕೆರೇತ್ಯ ಮತ್ತು ಎಲ್ಲ ಪೆಲೇತ್ಯ ಎಂಬ ಕಾವಲು ದಂಡುಗಳು ಗತ್ ಊರಿನಿಂದ ಅರಸನ ಜೊತೆಯಲ್ಲಿ ಬಂದಿದ್ದ 600 ಗಿತ್ತಿಯರು ಅರಸನ ಮುಂದೆ ಹಾದು ಹೋದರು. ಆಮೆನ್. ಅರಸನಾದ ದಾವೀದನ ಜೊತೆ ಹೋಗುವವರಲ್ಲಿ ಹೆಚ್ಚಿನವರು ಇಸ್ರಾಯೇಲರಾಗಿರಲಿಲ್ಲ. ಆದರೆ ಗತ್ತಿಯರು, ಹಿತ್ತಿಯರು ಮತ್ತು ಪ್ಲೋತಿಯರು. ಆಮೆನ್. ವಾಕ್ಯ 19 ಓದುವ. ಆಗ ಅರಸನು ಗಿತ್ತಿಯನಾದ ಇತ್ತೈ ಎಂಬವನಿಗೆ, ನೀನು ನಮ್ಮ ಸಂಗಡ ಯಾಕೆ ಬರಬೇಕು? ನೀನು ಸ್ವದೇಶವನ್ನು ಬಿಟ್ಟು ನನ್ನ ಆಶ್ರಯಕ್ಕೆ ಬಂದವನಲ್ಲವೇ? ಹಿಂದಿರುಗಿ ಹೋಗಿ ಅರಸನಾದ ಅಬ್ಸಲೋಮನ ಬಳಿಯಲ್ಲಿ ವಾಸ ಮಾಡು. ಆಮೆನ್. ಇತ್ತಾಯ ಎಂಬ ಒಬ್ಬ ವ್ಯಕ್ತಿ ಇದ್ದನು. ದೇವರ ವಾಕ್ಯ ಹೇಳುತ್ತದೆ, ಇತ್ತಾಯನು ಪರದೇಶಿಯಾಗಿದ್ದ. ಅವನು ಈಗಷ್ಟೇ ಆ ದೇಶಕ್ಕೆ ಬಂದಿದ್ದನು. ರಾಜನನ್ನು ಅವನು ಹೆಚ್ಚಾಗಿ ತಿಳಿದಿರಲಿಲ್ಲ. ಅಂದರೆ ಆ ದೇಶಕ್ಕೆ ಹೊಸದಾಗಿ ಬಂದ ಅಪರಿಚಿತನು. ದೇವರ ವಾಕ್ಯ ಹೇಳುತ್ತದೆ, ಇತ್ತಾಯನು ರಾಜನೊಂದಿಗೆ ದಾಟಿ ಹೋಗಲು ಬಯಸಿದನು. ಹೌದು, ಮತ್ತು ರಾಜನು ಇತ್ತಾಯನನ್ನು ಕೇಳುತ್ತಿದ್ದನು, ನೀನು ಯಾಕೆ ದಾಟಿ ಹೋಗಲು ಬಯಸುತ್ತೀಯೇ? ನೀನು ಈ ದೇಶದಲ್ಲಿ ಪರದೇಶಿ. ನೀನು ಹಿಂದೆ ಉಳಿದುಕೋ, ರಾಜನ ಜೊತೆ ಇರು, ಈ ದೇಶದಲ್ಲೇ ಇರು. ಮತ್ತು ಅವನು ಮುಂದುವರಿಸಿ ಹೇಳುತ್ತಾನೆ, ನಿಜವಾಗಿ ನೀನು ನಿನ್ನೆ ಮಾತ್ರ ಬಂದೆ. ನಿನ್ನನ್ನು ಇಲ್ಲಿಗೆ ಬರಮಾಡಿ ನೀನು ನಮ್ಮ ಜೊತೆ ಮೇಲೆ ಕೆಳಗೆ ಹೋಗುವಂತೆ ಮಾಡಲೇನಾ? ಯಾಕೆಂದರೆ ನನಗೆ ಈ ಪ್ರಯಾಣದ ವಿವರ ಗೊತ್ತಿಲ್ಲ. ಹೌದು, ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ನನಗೆ ಗೊತ್ತಿಲ್ಲ. ಹೀಗಾಗಿ ರಾಜ ದಾವೀದನು ಹೇಳುತ್ತಿದ್ದಾನೆ, ಏಕೆ ನನ್ನ ಜೊತೆಗೆ ನಡೆಯಲು ಬಯಸುತ್ತೀಯಾ? ನಾನು ನಿನ್ನನ್ನು ಬಹಳ ಕಡಿಮೆ ಅರಿತಿದ್ದೇನೆ. ನೀನು ಈಗಷ್ಟೇ ಈ ದೇಶಕ್ಕೆ ಬಂದಿದ್ದೆ. ನೀನು ಈ ದೇಶದಲ್ಲಿ ಪರದೇಶಿ. ಹೌದು, ಹಿಂತಿರುಗಿ ನಿನ್ನ ಸಹೋದರನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗು. ರಾಜ ದಾವೀದನು ಇತ್ತಾಯನನ್ನು ಹಿಂತಿರುಗಿ ಹೋಗಲು ಕೇಳುತ್ತಿದ್ದಾನೆ. ಕರುಣೆಯೂ ಸತ್ಯವೂ ನಿನ್ನೊಂದಿಗೆ ಇರಲಿ. ಆಮೆನ್. ಹಾಲೆಲೂಯ. 2 ಸಾಮುವೇಲನು ಅಧ್ಯಾಯ 15 ವಾಕ್ಯ 21. ಅದಕ್ಕೆ ಇತ್ತೈ, ಯೆಹೋವನಾಣೆ, ನನ್ನ ಒಡೆಯನಾದ ಅರಸನ ಜೀವದಾಣೆ, ಪ್ರಾಣ ಹೋದರೂ ಉಳಿದರೂ ನನ್ನ ಒಡೆಯನಾದ ಅರಸನು ಇರುವಲ್ಲೇ ಇರುವೆನು ಎಂದು ಉತ್ತರ ಕೊಟ್ಟನು. ಆಮೆನ್. ಹೌದು, ಇಸ್ರಾಯೇಲ್ನಲ್ಲದ ಪರದೇಶಿಯಾದ ಒಬ್ಬ ವ್ಯಕ್ತಿ ದಾವೀದನ ನಗರಕ್ಕೆ ಈಗಷ್ಟೇ ಬಂದಿದ್ದನು. ಅಂದರೆ ಆ ದೇಶಕ್ಕೆ. ದಾವೀದನು ಅಬ್ಸಲೋಮನಿಗೆ ಹೆತ್ತವನು, ಆಹಾರ ನೀಡಿದವನು, ಅವನನ್ನು ನೋಡಿಕೊಂಡು ಹೊತ್ತುಕೊಂಡು ಹೋಗಿ ಎಲ್ಲವನ್ನೂ ಒದಗಿಸಿದವನು. ಈಗ
ಅವನ ವಿರುದ್ಧ ತಿರುಗಿ ಅವನನ್ನು ಕೊಲ್ಲಲು ಬಂದಾಗ ದಾವೀದನು ಓಡಿ ಹೋಗುತ್ತಿದ್ದನು. ಆದರೆ ಇಲ್ಲಿ ಇತ್ತಾಯನೆಂಬ ಸಂಪೂರ್ಣ ಅಪರಿಚಿತನು ಈ ವ್ಯಕ್ತಿ ದಾವೀದನನ್ನು ಹಿಂಬಾಲಿಸಲು ಬಯಸುತ್ತಾನೆ. ತನ್ನ ಎಲ್ಲ ಸಹೋದರರೊಂದಿಗೆ ಮತ್ತು ಎಲ್ಲ ಜನರೊಂದಿಗೆ ದಾವೀದನು ಅವನನ್ನು ನಿರುತ್ಸಾಹಗೊಳಿಸುತ್ತಿದ್ದನು. ನೀನು ಹಿಂದಕ್ಕೆ ಹೋಗು ಎಂದು ಹೇಳುತ್ತಾ, ಆದರೆ ಇತ್ತಾಯನು ಹೇಳುತ್ತಿದ್ದನು, ಜೀವದಲ್ಲಾಗಲಿ ಮರಣದಲ್ಲಾಗಲಿ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ. ಹೌದು, ಮತ್ತು ದಾವೀದನು ಅವನನ್ನು ತನ್ನ ಜೊತೆ ಬರಲು ಬಿಡುತ್ತಾನೆ. ಮೊದಲು ದಾವೀದನು ಅವನನ್ನು ನಿರುತ್ಸಾಹಗೊಳಿಸುತ್ತಾನೆ, ಏಕೆಂದರೆ ಅವನು ಸಂಪೂರ್ಣ ಅಪರಿಚಿತ ಪರದೇಶಿ. ಆದರೆ ದಾವೀದನು ಇತ್ತಾಯನನ್ನು ಬರಲು ಬಿಡುತ್ತಾನೆ. ಇತ್ತಾಯನು ದಾವೀದನೊಂದಿಗೆ ಮುಂದುವರಿಯುತ್ತಾನೆ. ಆಮೇನ್. ಮತ್ತು ಇತ್ತಾಯನು ದಾವೀದನ ಸೈನ್ಯದಲ್ಲಿ ಸೇನಾಧಿಪತಿಗಳಲ್ಲಿ ಒಬ್ಬನಾಗುತ್ತಾನೆ. ಹಾಲೆಲೂಯ. ಆಮೇನ್. 2 ಸಾಮುವೇಲನು ಅಧ್ಯಾಯ 18 ವಾಕ್ಯ 2. ಅವನು ಸೈನ್ಯವನ್ನು 3 ಭಾಗ ಮಾಡಿ, ಒಂದು ಭಾಗವನ್ನು ಯೋವಾಬನಿಗೂ ಇನ್ನೊಂದನ್ನು ಚೆರೂಯಳ ಮಗನೂ ಯೋವಾಬನ ತಮ್ಮನೂ ಆದ ಅಭಿಷೇಗೂ ಮತ್ತೊಂದನ್ನು ಗಿತ್ತೀಯನಾದ ಇತ್ತೈಗೂ ಒಪ್ಪಿಸಿ, ನಾನು ನಿಮ್ಮೊಂದಿಗೆ ಬರುತ್ತೇನೆ ಎಂದು ಹೇಳಿದನು. ಆಮೇನ್. ಯೋವಾಬನು ಅಭಿಷೇಯನು ದಾವೀದನ ಅಕ್ಕನ ಮಕ್ಕಳು, ಅವನ ಸ್ವಂತ ಕುಟುಂಬದವರು. ಆದರೆ ಸೇನೆಯ 3ನೇ ಸೇನಾಧಿಪತಿ ಗಿತ್ತಾಯನಾದ ಇತ್ತಾಯನು. ಅರಸನು ಸೇನೆಯ 3ನೆಯ ಭಾಗವನ್ನು ಎಂದಿಗೂ ಬೇರೆಯವರಿಗೆ ಒಪ್ಪಿಸುವುದಿಲ್ಲ. ಅದನ್ನು ಅವರು ಯಾರಿಗಾದರೂ ಅವರು ಯಾವಾಗಲೂ ನಂಬಬಹುದವರಿಗಾಗಿ ಇಟ್ಟುಕೊಳ್ಳುತ್ತಾರೆ. ಆಮೆನ್. ಯೋವಾಬನು ಮತ್ತು ಅಭಿಷಾಯನು ದಾವೀದನ ಅಕ್ಕನ ಮಕ್ಕಳು. ಆದರೆ ಗಿತ್ತೀಯನಾದ ಇತ್ತಾಯನಿಗೆ ಸೇನೆಯ 3ನೆಯ ಭಾಗವನ್ನು ನೀಡಿ ಅವನನ್ನು ಸೇನಾಧಿಪತಿಯಾಗಿ ಮಾಡಿದನು, ಅಬ್ಸಲೋಮನ ವಿರುದ್ಧ ಹೋರಾಡಲು. ಹೌದು, ಅಬ್ಸಲೋಮನು ದಾವೀದನ ವಿರುದ್ಧ ಎದ್ದಾಗ ದೇವರು ಇತ್ತಾಯನನ್ನು ಎಬ್ಬಿಸುತ್ತಾನೆ. ಹಾಲೆಲೂಯ. ಅಬ್ಸಲೋಮನನ್ನು ಆಹಾರ ನೀಡಿ ಹೊತ್ತುಕೊಂಡು ಅವನನ್ನು ನೋಡಿಕೊಂಡು ಕಾಳಜಿ ವಹಿಸಿದ ಕೈಯನ್ನು ಹಿಡಿದವನು. ಆದರೆ ಅಬ್ಸಲೋಮನು ದಾವೀದನನ್ನು ನಾಶ ಮಾಡಲು ಎದ್ದಾಗ ದೇವರು ಇತ್ತಾಯನನ್ನು ನೇಮಿಸಿದನು, ಎಲ್ಲಿಂದಲೋ ಬಂದ ಒಬ್ಬ ಹೊಸ ವ್ಯಕ್ತಿಯನ್ನು. ಆದರೆ ಅವನು ಹೃದಯದಲ್ಲಿ ನಿಷ್ಠಾವಂತನಾಗಿದ್ದನು. ಅವನಲ್ಲಿ ಸತ್ಯವಿತ್ತು, ಸತ್ಯವೂ ಕರುಣೆಯೂ ಅವನೊಂದಿಗೆ ಇದ್ದವು. ಆಮೇನ್. ಹಾಲೆಲೂಯ. ಹಾಗಾಗಿ ದಾವೀದನು ದಾಟಬೇಕಾದ ಮುಂದಿನ ಹೊಳೆ 1 ಸಾಮುವೇಲನು ಅಧ್ಯಾಯ 30 ವಾಕ್ಯ 9 ಮತ್ತು 10. ದಾವೀದನು ಅವನ ಸಂಗಡ ಇದ್ದ 600 ಮಂದಿ ಸೈನಿಕರು ಹೊರಟು ಬೆಸೋರ್ ಹಳ್ಳಕ್ಕೆ ಬಂದ ಮೇಲೆ ಆ ಹಳ್ಳದಿಂದ ಮೇಲೆ ಹತ್ತಲಾರದಷ್ಟು ಆಯಾಸಗೊಂಡ 200 ಜನರು ಅಲ್ಲೇ ನಿಂತು ಬಿಟ್ಟಿದ್ದರಿಂದ ದಾವೀದನು ಉಳಿದ 400 ಜನರನ್ನೇ ಕರೆದುಕೊಂಡು ಮುಂದೆ ನಡೆದನು. ಆಮೇನ್. ಅಲ್ಲಿ ಬೆಸೋರ್ ಎಂದು ಕರೆಯುವ ಒಂದು ಹೊಳೆ ಇದೆ. ದಾವೀದನು ಮತ್ತು 600 ಮಂದಿ ಅವನ ಜೊತೆ ಇದ್ದವರು ಆ ಹೊಳೆಯ ಬಳಿಗೆ ಬಂದರು ಮತ್ತು ಅಲ್ಲಿ ತಂಗಿದರು. ಆದರೆ ದೇವರ ವಾಕ್ಯವು ಹೇಳುತ್ತದೆ, 200 ಜನರು ಹೇಳಿದರು, ನಾವು ದಾಟುವುದಿಲ್ಲ, ನಾವು ತುಂಬ ದಣಿದಿದ್ದೇವೆ ಎಂದು. ಹಾಗಾಗಿ ನಿಮ್ಮ ಪ್ರಯಾಣದಲ್ಲಿ ಎಲ್ಲರೂ ನೀವು ಎದುರಿಸಬೇಕಾದ ಪ್ರತಿಯೊಂದು ಹೊಳೆಯನ್ನು ದಾಟುತ್ತಾರೆ ಎಂದು ನಿರೀಕ್ಷಿಸಬೇಡಿ. ಕೆಲವರು ಹಿಂದೆ ಉಳಿಯಲು ಇಷ್ಟಪಡುವ ಸಾಧ್ಯತೆ ಇದೆ. ಹೌದು, 600 ಜನರಲ್ಲಿ 200 ಜನರು ಹಿಂದೆ ಉಳಿಯುತ್ತೇವೆ ಎಂದರು. ದೇವರ ವಾಕ್ಯ ಹೇಳುತ್ತದೆ, 400 ಜನರೊಂದಿಗೆ ದಾವೀದನು
ಆ ಹೊಳೆಯನ್ನು ದಾಟಿದನು. ಆಮೆನ್. ನಿಮ್ಮ ಜೊತೆ ನಡೆಯುವ ಯಾವ ಜನರ ಗುಂಪಿಗಿಂತಲೂ ಕರ್ತನಲ್ಲಿ ನಿಮ್ಮ ನಿರ್ದಿಷ್ಟ ಗುರಿಯು ಮಹತ್ವದಾಗಿರಬೇಕು. ನಿಮ್ಮ ಜೊತೆ ದಾಟಲು ಇಚ್ಛಿಸದವರು ಇದ್ದಾರೆ, ಅವರು ಇರುವಲ್ಲೇ ಇರಲಿ. ದಾವೀದನು 200 ಜನರನ್ನು ಅವರು ಇದ್ದಲ್ಲೇ ಉಳಿಯಲು ಅನುಮತಿಸಿದನು ಮತ್ತು ಅವನ ಜೊತೆ ದಾಟಲು ಸಿದ್ಧರಾಗಿದ್ದವರ ಜೊತೆ ದಾಟಿದನು. ನಿರ್ದಿಷ್ಟ ಗುರಿಯು ಗುಂಪಿಗಿಂತ ಹೆಚ್ಚು ಮಹತ್ವದಾಗಿದೆ, ಸರಿಯಲ್ಲವೇ? ಆಮೆನ್. ಕೆಲವೊಮ್ಮೆ ನೀವು ನಿಮ್ಮ ಸ್ನೇಹಿತರನ್ನು ಹಿಂದೆ ಬಿಟ್ಟು ಹೋಗಬೇಕಾಗುತ್ತದೆ, ನಿಮ್ಮ ಕುಟುಂಬವನ್ನು ಹಿಂದೆ ಬಿಟ್ಟು ಹೋಗಬೇಕಾಗುತ್ತದೆ, ಅನೇಕ ಜನರನ್ನು ಹಿಂದೆ ಬಿಟ್ಟು ಹೋಗಬೇಕಾಗುತ್ತದೆ. ಏಕೆಂದರೆ ನಿಮಗೆ ಹೆಚ್ಚು ಮಹತ್ವವುಳ್ಳ ನಿಮ್ಮ ನಿರ್ದಿಷ್ಟ ಗುರಿ ಇದೆ. ಆಮೆನ್. ಹಾಲೆಲೂಯ. ನೀವು ಜನರ ಗುಂಪಿನಲ್ಲಿ ಉಳಿಯಲು ಬಯಸುವುದಾದರೆ ಕೆಲವೊಮ್ಮೆ ನೀವು ಹೊಳೆಯ ಇನ್ನೊಂದು ಬದಿಯಲ್ಲಿ ಉಳಿಯಬೇಕಾಗುತ್ತದೆ. ಹೌದು, ಒಮ್ಮೆ ನಿಮ್ಮ ಜೊತೆ ದಾಟಿದ ಜನರು ಕೆಲವು ಹೊಳೆಗಳನ್ನು ದಾಟದಿರಲು ಅವರು ನಿರ್ಧರಿಸಿದರೆ ಅವರನ್ನು ಅಲ್ಲೇ ಉಳಿಯಲು ಬಿಡಿ. ಆದರೆ ನೀವು ಮುಂದಕ್ಕೆ ಸಾಗುತ್ತಾ ಇರಿ, ಏಕೆಂದರೆ ನಿಮಗೆ ನಿಮ್ಮ ನಿರ್ದಿಷ್ಟ ಗುರಿ ಹೆಚ್ಚು ಮೌಲ್ಯಯುತವಾಗಿದೆ, ಸರಿಯಲ್ಲವೇ? ಆಮೆನ್. ನೀವು ಜನರನ್ನು ಸಂತೋಷಪಡಿಸಲು ನಿಮ್ಮನ್ನು ಕರೆಯಲಿಲ್ಲ, ನೀವು ಆತನನ್ನು ಸಂತೋಷಪಡಿಸಲು ಇದ್ದೀರಿ, ನಿಮ್ಮನ್ನು ಕರೆದಾತನನ್ನು. ಹಾಲೆಲೂಯ. ನೀವು ಆತನಿಗೆ ಮಾತ್ರ ಹೊಣೆಗಾರರು, ನೀವು ಆತನನ್ನು ಮಾತ್ರ ಸಂತೋಷಪಡಿಸಬೇಕು. ನೀವು ಜನರನ್ನು ಸಂತೋಷಪಡಿಸುತ್ತಲೇ ಇದ್ದರೆ ನೀವು ದೇವರನ್ನು ಸಂತೋಷಪಡಿಸಲಾರಿರಿ. ಹಾಲೆಲೂಯ. ಆಮೆನ್. 2 ಸಾಮುವೇಲನು ಅಧ್ಯಾಯ 5 ವಾಕ್ಯ 6 ಮತ್ತು 7. ದಾವೀದನು ತನ್ನ ಜನರನ್ನು ಕರೆದುಕೊಂಡು ಯೆರೂಸಲೇಮಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಯೆಬೂಸಿಯರಿಗೆ ವಿರೋಧವಾಗಿ ಹೊರಟನು. ಅವರು ಇವನು ಒಳಗೆ ಬರುವುದಿಲ್ಲವೆಂದು ತಿಳಿದು ದಾವೀದನಿಗೆ, ನೀನು ಒಳಗೆ ಬರಲಾರೆ, ಕುರುಡರು ಕುಂಟರು ಇವರೇ ನಿನ್ನನ್ನು ಅಟ್ಟಿಬಿಡುವರೆಂದು ಹೇಳಿದರು. ಆದರೂ ದಾವೀದನು ದಾವೀದ ನಗರ ಎನ್ನಿಸಿಕೊಳ್ಳುವ ಚೀಯೋನಿನ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು. ಆಮೆನ್. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದಾವೀದನು ಯೆರೂಸಲೇಮಿನ ನಗರವನ್ನು ವಶಪಡಿಸಿಕೊಳ್ಳಲು ಹೋದಾಗ ಆ ಪ್ರದೇಶದಲ್ಲಿ ವಾಸಿಸಿದ್ದ ಯೆಬೂಸಿಯರು ಹೇಳಿದರು, ನಮ್ಮ ದೇಶದಲ್ಲಿರುವ ಕುರುಡರು ಮತ್ತು ಕಿವುಡರು ನಿನ್ನನ್ನು ತಳ್ಳಿ ಹಾಕಲು ಅವರು ಸಾಕು, ನಾವು ನಿಮ್ಮ ಜೊತೆ ಹೋರಾಡಬೇಕಾಗಿಲ್ಲ, ನಗರವನ್ನು ವಶಪಡಿಸಿಕೊಳ್ಳಲು ನಿನಗೆ ಶಕ್ತಿ ಇಲ್ಲ. ದಾವೀದನು ಅವರ ಮಾತುಗಳನ್ನು ಕೇಳಿ ಭಯದಲ್ಲಿ ಕುಳಿತುಕೊಂಡಿರಬಹುದಿತ್ತು. ಆದರೆ ದೇವರ ವಾಕ್ಯ ಹೇಳುತ್ತದೆ, ದಾವೀದನು ಜಯಿಸಿದನು ಮತ್ತು ಯೆಬೂಸಿಯರ ನಗರವು ದಾವೀದನ ನಗರವಾಗಿ ಬಿಟ್ಟಿತು. ಹಾಲೆಲೂಯ. ಯೆರೂಸಲೇಮಿನ ನಗರವನ್ನು ದಾವೀದನ ನಗರವೆಂದು ಕರೆಯುತ್ತಾರೆ. ಆಮೆನ್. ಆದರೆ ಯೆಬೂಸಿಯರು ಅವನನ್ನು ಹಾಸ್ಯ ಮಾಡಿದರು. ಆದುದರಿಂದ ನಿಮ್ಮ ಸುತ್ತಲೂ ನಿಮ್ಮನ್ನು ಹಾಸ್ಯ ಮಾಡುವ ಧ್ವನಿಗಳು ಇವೆ, ನಿಮ್ಮನ್ನು ಅಲ್ಪರಾಗಿ ಕಾಣುವ ಧ್ವನಿಗಳು ಇವೆ. ನಿಮ್ಮ ಕರೆಯನ್ನು ಅರ್ಥ ಮಾಡಿಕೊಳ್ಳದವರು, ನೀವು ಯಾರು ಎಂಬುದನ್ನು ತಿಳಿಯದವರು. ಆದರೆ ದಾವೀದನು ಯೆರೂಸಲೇಮನ್ನು ದಾವೀದ ನಗರವನ್ನಾಗಿ ಮಾಡಲು ಕರೆಯಲ್ಪಟ್ಟನು. ಆಮೆನ್. ಯೆರೂಸಲೇಮನ್ನು ಜಯಿಸಲು. ಹಾಲೆಲೂಯ. ಆದರೆ ಅಲ್ಲಿದ್ದ ಯೆಬೂಸಿಯರು ಹೇಳಿದರು, ಓ, ಕಿವುಡರು ಮತ್ತು ಕುರುಡರು ನಿನ್ನನ್ನು ತಳ್ಳಿ ಹಾಕಲು ಅವರು ಸಾಕು, ನಿನ್ನನ್ನು ಸೋಲಿಸಲು. ಆದರೆ ದೇವರ ವಾಕ್ಯ ಹೇಳುತ್ತದೆ, ದಾವೀದನು ಯೆರೂಸಲೇಮನ್ನು ತನ್ನ
ನಗರವನ್ನಾಗಿ ಮಾಡಿದನು. ಹಾಲೆಲೂಯ. ಹೌದು, ಶತ್ರುವಿನ ಹಾಸ್ಯ ಮಾಡುವ ಧ್ವನಿಗಳನ್ನು ನೀವು ದಾಟಿ ಹೋಗುವುದನ್ನು ತಡೆಯಲು ಎಂದಿಗೂ ಬಿಡಬೇಡಿ. ಆಮೆನ್. ದೇವರು ನಿಮಗಾಗಿ ಉದ್ದೇಶ ಹೊಂದಿರುವ ಕೆಲವು ವಿಷಯಗಳಿವೆ. ಹಾಲೆಲೂಯ. ಒಂದು ಜಿಂಕೆಯು ಕಾಡು ಪ್ರಾಣಿಗಳನ್ನು ಎದುರಿಸಿದಾಗ, ಅವುಗಳು ಅದರ ಹಿಂದೆ ಬರುತ್ತಿದ್ದಾಗ, ಜಿಂಕೆ ಮಾಡುವ ಒಂದು ಮುಖ್ಯ ಕೆಲಸವೆಂದರೆ ಅದು ಬೆಟ್ಟಗಳನ್ನು ಹತ್ತಲು ಆರಂಭಿಸುತ್ತದೆ. ಅದು ಮೇಲಕ್ಕೆ ಏರಲು ಆರಂಭಿಸುತ್ತದೆ. ಕಾಡು ಪ್ರಾಣಿ ಅದನ್ನು ಸುತ್ತುವರಿದಾಗ ಜಿಂಕೆ ಮೇಲಕ್ಕೆ ಏರುತ್ತದೆ. ಅದು ಎತ್ತರದ ಬೆಟ್ಟಗಳನ್ನು ಹತ್ತುತ್ತದೆ. ಆಮೆನ್. ಹಾಲೆಲೂಯ. ನೀವು ನಿಮ್ಮ ಸುತ್ತಲೂ ಕಾಡು ಪ್ರಾಣಿಗಳನ್ನು ನೋಡಿದಾಗ ನೀವು ಮಾಡಬೇಕಾದದ್ದು ಏನೆಂದರೆ ಮೇಲಕ್ಕೆ ಹತ್ತಿ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಮೇಲಕ್ಕೆ ಹತ್ತು. ಆಮೆನ್. ಹೌದು, ಕಾಡು ಪ್ರಾಣಿ ನಿಮ್ಮನ್ನು ಸುತ್ತುವರಿದಾಗ, ಹಾವು ನಿಮ್ಮ ಮೇಲೆ ದಾಳಿ ಮಾಡಲು ಬಂದಾಗ ನೀವು ಮಾಡಬೇಕಾದದ್ದು ಏನೆಂದರೆ ದೇವರ ಉಪಸ್ಥಿತಿಗೆ ಪ್ರವೇಶಿಸುವುದು. ಆಮೆನ್. ಹಾಲೆಲೂಯ. ಅವುಗಳು ಅಲ್ಲಿ ನಿಮ್ಮನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ಆಮೆನ್. ನೀವು ಮೇಲಕ್ಕೆ ಹತ್ತಬೇಕು. ದೇವರ ವಾಕ್ಯದಲ್ಲಿ, ಆರಾಧನೆಯಲ್ಲಿ, ಆತನ ಸನ್ನಿಧಿಯಲ್ಲಿ ನೀವು ಕೆಲವು ಬೆಟ್ಟಗಳನ್ನು ಹತ್ತಬೇಕು. ಸರಿಯಲ್ಲವೇ? ಆಮೆನ್. ನಿಮ್ಮನ್ನು ಹಿಂಬಾಲಿಸಿದ ಆ ಕಾಡು ಪ್ರಾಣಿ ಒಂದು ಬಿಂದುವಿನಿಂದ ಮುಂದಕ್ಕೆ ದಾಟಲು ಸಾಧ್ಯವಿಲ್ಲ. ಆತನು ನನ್ನ ಕಾಲುಗಳನ್ನು ಜಿಂಕೆಯ ಕಾಲುಗಳನ್ನಾಗಿಸುತ್ತಾನೆ. ಆಮೆನ್. ಹಾಲೆಲೂಯ. ಆತನು ನನಗೆ ಕೆಲವು ಎತ್ತರದ ಸ್ಥಳಗಳ ಮೇಲೆ ಸವಾರಿ ಮಾಡಿಸುತ್ತಾನೆ. ಆತನು ನನ್ನ ಕಾಲಿನ ಕೆಳಗಿನ ದಾರಿಯನ್ನು ಅಗಲಗೊಳಿಸುತ್ತಾನೆ. ಹಾಲೆಲೂಯ. ಆಮೆನ್. ಆದುದರಿಂದ ಮೇಲಕ್ಕೆ ಹತ್ತುವುದು ನಿಮ್ಮ ನಿರ್ಧಾರ ಮತ್ತು ದೇವರು ಆ ನಿರ್ಧಾರವನ್ನು ಗೌರವಿಸುವನು, ನೀವು ಸಿದ್ಧರಾಗಿದ್ದರೆ. ಹೀಗಾಗಿ ನೀವು ಎದುರಿಸುತ್ತಿರುವ ಯುದ್ಧ ಯಾವುದು ಎಂದು ನನಗೆ ತಿಳಿದಿಲ್ಲ. ಆದರೆ ಆ ಯುದ್ಧವು ಏನೇ ಆಗಿರಲಿ, ದೇವರ ವಾಕ್ಯವು ಹೇಳುವ ರೀತಿ ಏನೆಂದರೆ ಎದ್ದು ನಿಲ್ಲಿ. ಆಮೆನ್. ಆತನ ಸನ್ನಿಧಿಗೆ ಏರಿ ಹೋಗಿರಿ. ಹಾಲೆಲೂಯ. ಗಿಡುಗ ಹಾವನ್ನು ಕಂಡಾಗ ಅದು ಏನು ಮಾಡುತ್ತದೆ? ಅದು ಹಾವನ್ನು ಹಿಡಿಯುತ್ತದೆ ಮತ್ತು ಇನ್ನೂ ಎತ್ತರದ ಸ್ಥಳಕ್ಕೆ ಹತ್ತುತ್ತದೆ. ಆ ಎತ್ತರದಲ್ಲಿ ಹಾವು ಬದುಕಲು ಸಾಧ್ಯವಿಲ್ಲ. ನಿಮ್ಮ ಜೀವನದ ಸುತ್ತಲೂ ಕೆಲ ಹಾವುಗಳು ಕಾರ್ಯನಿರ್ವಹಿಸುತ್ತವೆ. ಅವು ಎತ್ತರದ ಸ್ಥಳದಲ್ಲಿ ಬದುಕಲು ಸಾಧ್ಯವಿಲ್ಲ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನಿಮ್ಮ ಜೀವನದ ಸುತ್ತ ಕೆಲವು ಹಾವುಗಳು ಕಾರ್ಯನಿರ್ವಹಿಸುತ್ತವೆ. ಅವು ಎತ್ತರದ ಸ್ಥಳದಲ್ಲಿ ಬದುಕಲು ಸಾಧ್ಯವಿಲ್ಲ. ಆಮೆನ್. ಹಾಲೆಲೂಯ. ನೀವು ದೇವರ ಸನ್ನಿಧಿಗೆ ಏರಲು ಆಯ್ಕೆ ಮಾಡಿದರೆ ನಿಮ್ಮ ಸುತ್ತಲಿನ ಹಾವುಗಳು ಅಚಲವಾಗಿ ಬಿಡುತ್ತವೆ. ಆಮೆನ್. ಹೀಗಾಗಿ ದೇವರ ಆರಾಧನೆಯಲ್ಲಿ ಮೇಲಕ್ಕೆ ಹತ್ತುತ್ತಾ, ದೇವರ ವಾಕ್ಯದಲ್ಲಿ ಮೇಲಕ್ಕೆ ಹತ್ತುತ್ತಾ ಆತನ ಸನ್ನಿಧಿಗೆ ಏರಿ ಹೋಗಿರಿ. ಆಮೆನ್. ಹಾಲೆಲೂಯ. ಯೆಹೋಶುವ ಅಧ್ಯಾಯ 3 ವಾಕ್ಯ 17. ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಯೊರ್ದಾನಿನ ಮಧ್ಯದಲ್ಲಿ ಒಣನೆಲದ ಮೇಲೆ ನಿಂತಿದ್ದರು. ಅಷ್ಟರಲ್ಲಿ ಇಸ್ರಾಯೇಲರೆಲ್ಲರೂ ಒಣನೆಲದ ಮೇಲೆ ನಡೆದು ಹೋದರು. ಈ ಪ್ರಕಾರ ಜನರೆಲ್ಲರೂ ಯೊರ್ದಾನಿನ ಆಚೆಗೆ ತಲುಪಿದರು. ಆಮೆನ್. ಹೌದು, ಉಕ್ಕಿ ಹರಿಯುತ್ತಿದ್ದ ಯೊರ್ದಾನ್ ನದಿಯಲ್ಲಿ ಯಾಜಕರು ಹೇಗೆ ಉಳಿದರು? ಅವರು ದೇವರ ಮಂಜೂಷವನ್ನು ಹೊತ್ತುಕೊಂಡು ನಿಂತರು. ಹೌದು, ಯೊರ್ದಾನ್ ನದಿ ಉಕ್ಕಿ ಹರಿಯುತ್ತಿತ್ತು. ಆದರೆ ದೇವರ ವಾಕ್ಯವು ಹೇಳುತ್ತದೆ, ಮಂಜೂಷವನ್ನು ಹೊತ್ತ ಯಾಜಕರು ದೃಢವಾಗಿ ನಿಂತರು. ಯೊರ್ದಾನ್ ನದಿಯ ಮಧ್ಯದಲ್ಲಿ ಮಂಜೂಷವನ್ನು ಹೊತ್ತುಕೊಂಡು
ಸರಿಯಲ್ಲವೇ? ಆಮೇನ್. ಹೌದು, ದೇವರ ಸಾನ್ನಿಧ್ಯವೇ ನಿಮ್ಮನ್ನು ದೃಢವಾಗಿರಿಸುವುದು. ಯೋರ್ದಾನ್ ನದಿ ಉಕ್ಕಿ ಹರಿಯುತ್ತಿದ್ದರೂ ಸಹ ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಯೋರ್ದಾನ್ ನದಿ ಉಕ್ಕಿ ಹರಿಯುತ್ತಿದ್ದರೂ ಸಹ ದೇವರು ನನ್ನನ್ನು ದಾಟಲು ಕೇಳಿದರೆ ನಾನು ಅದರಲ್ಲಿ ಕಾಲಿಡುತ್ತೇನೆ. ದೇವರ ಪ್ರಸನ್ನತೆಯೊಂದಿಗೆ ನಾನು ದಾಟುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್. ಯೋರ್ದಾನ್ ನದಿಯ ಪ್ರವಾಹ ಎಷ್ಟು ಬಲವಾಗಿದ್ದರೂ ಪರವಾಗಿಲ್ಲ, ಕರ್ತನು ನಿಮಗೆ ದಾಟಲು ಆಜ್ಞೆ ನೀಡಿದ್ದರೆ ನಿಮ್ಮ ಜೊತೆಗೆ ದೇವರ ಮಂಜೂಷವನ್ನು ತೆಗೆದುಕೊಂಡರೆ ಸಾಕು ಮತ್ತು ನೀವು ದೃಢವಾಗಿ ನಿಂತಿರುತ್ತೀರಿ. ಆಮೇನ್. ಹಾಲೆಲೂಯ. ಹೌದು, ಉಕ್ಕಿ ಹರಿಯುತ್ತಿರುವ ಯೋರ್ದಾನ್ ನದಿಯ ಮಧ್ಯದಲ್ಲೂ ನೀವು ದೃಢವಾಗಿ ನಿಂತಿರುತ್ತೀರಿ. ಆಮೇನ್. ಹಾಲೆಲೂಯ. ಯೆಹೋಶುವ ಅಧ್ಯಾಯ 3 ವಾಕ್ಯ 4. ಆದರೆ ನಿಮಗೂ ಮಂಜೂಷಕ್ಕೂ ಸುಮಾರು 2000 ಮೊಳ ಅಂತರವಿರಬೇಕು, ಹತ್ತಿರ ಹೋಗಬಾರದು. ಹೀಗೆ ನೀವು ಹೋಗಬೇಕಾದ ಮಾರ್ಗವು ನಿಮಗೆ ಗೊತ್ತಾಗುವುದು, ಏಕೆಂದರೆ ನೀವು ಆ ಮಾರ್ಗವಾಗಿ ಇಲ್ಲಿಯವರೆಗೆ ಪ್ರಯಾಣ ಮಾಡಿರುವುದಿಲ್ಲ ಅಂದರು. ಆಮೇನ್. ಹೌದು, ಆದುದರಿಂದ ದೇವರ ಮಂಜೂಷವನ್ನು ಹೊತ್ತ ಯಾಜಕರೂ ಇದ್ದರು ಮತ್ತು ಹಿಂಬಾಲಿಸಿದ ಜನರೂ ಇದ್ದರು. ಯಾಜಕರಿಂದ ಸಾಮಾನ್ಯ ಜನರು 2000 ಅಡಿ ದೂರದ ಅಂತರ ಇರಬೇಕೆಂದು ಕರ್ತನು ಬೇಡಿಕೆ ಇಟ್ಟನು. ದೇವರು ಲೌಕಿಕ ಜನರಿಂದ ಬೇರ್ಪಡಿಕೆಯನ್ನು ಬಯಸುತ್ತಾನೆ. ಹೌದು, ಲೌಕಿಕ ಜನರಿಂದ, ಭೌತಿಕ ಮನಸ್ಸುಳ್ಳ ಜನರಿಂದ ಬೇರ್ಪಡಿಕೆ ಇಲ್ಲದೆ ನೀವು ದೇವರ ಮಂಜೂಷವನ್ನು ಹೊತ್ತುಕೊಳ್ಳಲು ಸಾಧ್ಯವಿಲ್ಲ. ಸರಿಯಲ್ಲವೇ? ಆಮೇನ್. ಹೌದು, ನೀವು ಜನರ ಸಂಪೂರ್ಣ ಗುಂಪಿನೊಂದಿಗೆ ಮತ್ತು ಲೌಕಿಕ ಜನರೊಂದಿಗೆ ನಡೆಯುತ್ತಾ ದೇವರ ಮಂಜೂಷವನ್ನು ಹೊತ್ತುಕೊಳ್ಳಲು ಸಾಧ್ಯವಿಲ್ಲ. ದೇವರ ವಾಕ್ಯವು ಅಂತರ ಇರಬೇಕೆಂದು ಬೇಡುತ್ತದೆ. ಸಾಮಾನ್ಯ ಜನರ ನಡುವೆ 2000 ಅಡಿಗಳಷ್ಟು ಮತ್ತು ದೇವರ ಮಂಜೂಷವನ್ನು ಹೊತ್ತವರ ನಡುವೆ. ನೀವು ದೇವರ ಸಾನ್ನಿಧ್ಯವನ್ನು ಹೊತ್ತುಕೊಳ್ಳಲು ಆಯ್ಕೆ ಮಾಡಿದರೆ, ನೀವು ದೇವರ ಸನ್ನಿಧಿಯನ್ನು ಹೊತ್ತುಕೊಳ್ಳಲು ಬಯಸಿದರೆ, ನೀವು ಅದನ್ನು ನಿಮ್ಮ ಹೃದಯದಲ್ಲಿ ಬಯಸಬಹುದು. ಆದರೆ ನೀವು ಬೇರ್ಪಡಿಕೆಗೆ ಸಿದ್ಧರಾಗಿರದಿದ್ದರೆ ನೀವು ಆ ಸನ್ನಿಧಿಯನ್ನು ಹೊತ್ತುಕೊಳ್ಳಲು ಸಾಧ್ಯವಿಲ್ಲ. ಆಮೇನ್. ಹಾಲೆಲೂಯ. ಲೋಕದ ಜನರು ಹೇಗಿರುತ್ತಾರೆ ಅಂದರೆ, ಅವರು ಕೆಸರಿನೊಳಗೆ ಹೋಗುವ ಹಂದಿಯಂತೆ ಅಶುದ್ಧರಾಗಿ. ನೀವು ಅಶುದ್ಧರಾಗಲು ಸಾಧ್ಯವಿಲ್ಲ. ಅವರ ಅಶುದ್ಧ ನಾಲಿಗೆಗಳು, ಭ್ರಷ್ಟಗೊಂಡ ಮನಸ್ಸು, ಅವರ ಸ್ವಭಾವವು ಭ್ರಷ್ಟ ಹಾಗೂ ಸುಳ್ಳಿನಿಂದಲೂ ಕೂಡಿರುತ್ತದೆ. ಆದುದರಿಂದ ನೀವು ಅವರ ಜೊತೆ ಇರಲು ಸಾಧ್ಯವಿಲ್ಲ ಹಾಗೂ ದೇವರ ಮಂಜೂಷವನ್ನು ಹೊತ್ತುಕೊಂಡಿರಲು ಸಾಧ್ಯವಿಲ್ಲ. ನಿಮ್ಮಲ್ಲಿ ಬೇರ್ಪಡಿಕೆ ಇರಲೇಬೇಕು. ನೀವು ಬೇರ್ಪಡಲೇಬೇಕು. ನಿಮ್ಮ ಬೇರ್ಪಡಿಕೆಯಲ್ಲಿ ಒಂದು ಬೆಲೆ ಇರುತ್ತದೆ. ನೀವು ಅವರ ಜೊತೆ ಇರಲು ಸಾಧ್ಯವಿಲ್ಲ. ಭ್ರಷ್ಟ ಜನರ ಜೊತೆ, ಅಶುದ್ಧ ಜನರ ಜೊತೆ, ಅಶುದ್ಧ ನಾಲಿಗೆ ಉಳ್ಳವರ ಜೊತೆ. ಹೌದು, ನೀವು ಅವರ ಜೊತೆ ಕುಳಿತು ಅವರೊಂದಿಗೆ ಸಂವಹನ ಮಾಡಲು ಸಾಧ್ಯವಿಲ್ಲ. ಅವರ ಮಟ್ಟದಲ್ಲಿ ಮಾತನಾಡಲು ಸಾಧ್ಯವಿಲ್ಲ. ಹಾಗೆಲ್ಲ ಮಾಡಿ ದೇವರ ಸನ್ನಿಧಿ ನಿಮ್ಮ ಜೊತೆ ಇರಬೇಕೆಂದು ನೀವು ನಿರೀಕ್ಷಿಸಲು ಸಾಧ್ಯವಿಲ್ಲ. ಸರಿಯಲ್ಲವೇ? ಅವರ ನಡುವೆ ಅಂತರ ಇರಲೇಬೇಕು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಅಂತರ, ಬೇರ್ಪಡುವಿಕೆ. ಹೌದು, ಬೇರ್ಪಡುವಿಕೆ ಇಲ್ಲದೆ ದೇವರ ಸಾನ್ನಿಧ್ಯ ಇಲ್ಲ. ಆಮೇನ್. ಮತ್ತು ದೇವರ ಸಾನ್ನಿಧ್ಯವೇ ನಿಮಗೆ ದಾಟಿ ಹೋಗಲು ಸಹಾಯ ಮಾಡುತ್ತದೆ. ಹಾಲೆಲೂಯ. ದೇವರ ಸನ್ನಿಧಿಯೇ ನಿಮಗೆ ದಾಟಿ ಹೋಗಲು ಸಾಧ್ಯವಾಗಿಸುತ್ತದೆ. ಆಮೇನ್.
ಅಲ್ಲಿ ಯಾವ ರೀತಿಯ ಮೃಗಗಳು ಅಥವಾ ಕಾಡು ಪ್ರಾಣಿಗಳು ಇದ್ದರೂ ಪರವಾಗಿಲ್ಲ, ಹೊಳೆಯಲ್ಲಿ ಯಾವ ರೀತಿಯ ಹಾವುಗಳು ಇದ್ದರೂ ಪರವಾಗಿಲ್ಲ, ದೇವರ ಸನ್ನಿಧಿ ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಆತನು ತನ್ನ ಶಕ್ತಿಯಿಂದ ಅವರನ್ನು ನಡೆಸಿದನು ಮತ್ತು ಅವರನ್ನು ದಾಟಿ ಹೋಗುವಂತೆ ಮಾಡಿದನು. ಆಮೆನ್, ಹಾಲೆಲೂಯ. ಅದು ಆತನ ಶಕ್ತಿ, ಅದು ಆತನ ಕೃಪೆ. ಆಮೆನ್. ಅದೇ ನಿಮಗೆ ಸಾಮರ್ಥ್ಯ ನೀಡುತ್ತದೆ. ಹಾಲೆಲೂಯ. ದಾಟಿ ಹೋಗಲು. ನಿಮ್ಮಲ್ಲಿ ಎಷ್ಟು ಜನ ಆ ಕೃಪೆಯನ್ನು ಕರ್ತನಲ್ಲಿ ಬೇಡುತ್ತೀರಿ? ದಾಟಿ ಹೋಗಲು ಆತನನ್ನು ಕೇಳಿ, ಕರ್ತನೇ ನನಗೆ ದಯಪಾಲಿಸು, ನಿನ್ನ ಕೃಪೆಯಿಂದ, ನಿನ್ನ ಶಕ್ತಿಯಿಂದ, ನಿನ್ನ ಸಾಮರ್ಥ್ಯದಿಂದ ಕರ್ತನೇ ನನ್ನನ್ನು ನಡೆಸು ನಿನ್ನ ಮಹಿಮೆಗೆ. ಜೆರೆದಿನ ಪ್ರತಿಯೊಂದು ಕಣಿವೆಯನ್ನು ದಾಟಿ ಹೋಗಲು ನನಗಾಗಿ ನೀನು ಇಟ್ಟುಕೊಂಡಿರುವ ಸಮೃದ್ಧ ಪರಂಪರೆಯಲ್ಲಿ ಪ್ರವೇಶಿಸಲು ಯೇಸುವಿನ ನಾಮದಲ್ಲಿ. ಆಮೆನ್. ನೀವು ಜಯಿಸಿದ್ದನ್ನು ನೋಡಲು ಆತನು ಬಯಸುತ್ತಾನೆ. ಆತನು ನೀವು ದಾಟಿ ಹೋಗುವುದನ್ನು ನೋಡಲು ಬಯಸುತ್ತಾನೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಆತನು ನೀವು ದಾಟಿ ಹೋಗುವುದನ್ನು ನೋಡಲು ಬಯಸುತ್ತಾನೆ. ಆತನು ನೀವು ಜಯಿಸಿದ್ದನ್ನು ನೋಡಲು ಬಯಸುತ್ತಾನೆ ಮತ್ತು ಆತನು ಪರಂಪರೆಯ ಒಂದು ಶ್ರೀಮಂತ ಪರ್ವತವನ್ನು ನಿಮಗಾಗಿ ಇಟ್ಟುಕೊಂಡಿದ್ದಾನೆ, ನಿಮಗಾಗಿ ಸಮೃದ್ಧ ಪರಂಪರೆಯನ್ನು. ಆಮೆನ್, ಹಾಲೆಲೂಯ. ಆದರೆ ಮೊದಲು ನಿಮ್ಮ ಮನಸ್ಸು ಬದಲಾಗಬೇಕು. ನೀವು ನಿಜವಾದ ಸಂಪತ್ತನ್ನು ಮೌಲ್ಯಮಾಪನ ಮಾಡಲು ಆರಂಭಿಸಬೇಕು. ನಿಜವಾದ ಸಂಪತ್ತು ನಿಮಗೆ ಮೌಲ್ಯಯುತವಾಗಿರಬೇಕು. ನಿಮ್ಮ ಅರಿವಿನ ಕಣ್ಣುಗಳು ತೆರೆಯಲ್ಪಡಬೇಕು ಸಮೃದ್ಧ ಪರಂಪರೆಯನ್ನು ನೋಡಲು. ಇಲ್ಲದಿದ್ದರೆ ನೀವು ಕೋಳಿಯಂತೆ ಕುಳಿತುಕೊಂಡಿರುತ್ತೀರಿ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಕುಳಿತುಕೊಂಡು ಕೆಸರನ್ನು ಕೆರೆಯಬೇಡಿ, ಹುಳುಗಳಿಗಾಗಿ ಕೆಸರನ್ನು ಕೆರೆಯಬೇಡಿ. ಈಗ ಸಮಯ ಬಂದಿದೆ, ನೀವು ಮಹಿಮೆಯ ಪರ್ವತಗಳಲ್ಲಿ ಕಾಲಿಡಲು ಮತ್ತು ಸಮೃದ್ಧ ಪರಂಪರೆಯಲ್ಲಿ. ಮಹಿಮೆಯ ಪರ್ವತಗಳು ಮತ್ತು ಸಮೃದ್ಧ ಪರಂಪರೆ. ಹಾಲೆಲೂಯ. ಆಮೆನ್. ಯೇಸುವೇ ಸ್ತೋತ್ರ. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆಮೆನ್, ಹಾಲೆಲೂಯ. ಮಹಿಮೆ ಯೇಸುವೇ. Hallelujah. Every life in this place, Lord, we bring them under your blood and lordship, Lord. We cancel every claims and every works of the enemy against the lives of your people, Lord, against their advancement, Lord. Oh, every kind of deceptions, Lord, every lies, we are uprooted by the truth of your word, Lord. Let their hearts and their minds to be freed in the name of Jesus. Every life we cover it by your blood, Lord. Continue to build them up for your glory, Lord. Into your hands I entrust them, and I bless them in the name of the Father. I bless them in the name of the Lord Jesus, and I bless them in the name of the Holy Spirit. Amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Amen. Hallelujah. Shalom.